ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೋಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ರಾಜ್ಯ ಸರ್ಕಾರ ರಚನೆಯಾಗಿ ನಿನ್ನೆಗೆ 1 ವರ್ಷ ಕಳೆದಿದೆ. ಸೊ 2023 ಮೇ 20ರಂದು ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ದೇವರ ಹೆಸರಿನಲ್ಲಿ ಮಾಡಿದಂಥ ಪ್ರಮಾಣಕ್ಕೆ ನಿನಗೆ 1 ವರ್ಷಗಳಾಗಿದೆ. ಸೊ ಸರ್ಕಾರ ರಚನೆ ಆದ ಬಳಿಕ ವಿಪಕ್ಷಗಳ ವಾದಗಳು ಇರುವಂಥದ್ದು ಒಂದು ವರ್ಷದಲ್ಲಿ ಸರ್ಕಾರ ರಚನೆಯಾದ ಬಳಿಕ ಮೊದಲ 1 ವರ್ಷ ಪ್ರಮುಖವಾಗಿರುವಂಥದ್ದು ಪ್ರಮುಖ ವಿಚಾರ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರಮುಖ ಘೋಷಣೆಗಳಿಗೇನಿದೆ ಅದನ್ನು ಈಡೇರಿಕೆ ಮಾಡೋದಕ್ಕೆ ಆ 1 ವರ್ಷ ಪ್ರಮುಖವಾಗಿರುತ್ತೆ. ಇನ್ನು ಉಳಿದಂತಹ 3 ವರ್ಷ ಸರ್ಕಾರ ಯಾವ ರೀತಿಯಾಗಿ ನಡೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಮತ್ತು ಕೊನೆಯ 1 ವರ್ಷ ಪ್ರಮುಖವಾಗಿ ನೋಡೋದಾದ್ರೆ ಅದು ಮುಂದಿನ ಚುನಾವಣೆಗೆ ಪೂರಕವಾಗಿರುವಂತಹ 1 ವರ್ಷ ಅಂತಲೇ ಹೇಳ್ಬೋದು. ಆದರೆ ಈ ಬಾರಿಯ ಸರ್ಕಾರದ ಮೊದಲ 1 ವರ್ಷ ಪೂರೈಕೆ ಆಗಿರುವಂಥದ್ದು ರಾಜ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಮಾತಿನಂತೆ ಹೇಳೋದಾದರೆ ಜನರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಜನರಿಗೆ ನೀಡಿದಂತಹ ಘೋಷಣೆ ಏನಿದೆ ಅದನ್ನು ಪೂರೈಕೆ ಮಾಡೋದರ ಜೊತೆಯಾಗಿ ಇಡೀ ದೇಶಕ್ಕೆ ಕರ್ನಾಟಕ ಮಾಡೆಲ್ ಅನ್ನುವಂಥದ್ದನ್ನು ನಾವು ಮಾಡಿ ತೋರಿಸಿದ್ದೇವೆ. ಕೇವಲ ಹೇಳಿಕೆಗಳು ಮಾತ್ರ ಅಲ್ಲ ಅಥವಾ ಘೋಷಣೆಗಳು ಮಾತ್ರ ಅಲ್ಲ, ಬದಲಾಗಿ ಅದನ್ನು ಪೂರೈಕೆ ಮಾಡಿದ್ದೇವೆ ಜನರಿಗೆ ಅನ್ನುವಂತಹ ಆಶ್ವಾಸನೆಗಳು ಒಂದು ಕಡೆಯಾದರೆ, ವಿಪಕ್ಷಗಳ ವಾದವನ್ನು ಗಮನಿಸುವುದಾದರೆ ಸುಮಾರು ಸಾಲುಗಳಿದೆ. 1 ವರ್ಷದಲ್ಲಿ ಇವರು ಮಾಡಿರುವಂತಹ ಸಾಧನೆಗಿಂತ ಶೂನ್ಯ ಸಾಧನೆ ಅನ್ನುವಂಥದ್ದನ್ನು ಬಿಂಬಿಸ್ತಾ ಇದ್ದಾರೆ ಬಿಜೆಪಿಯವರು ಮತ್ತು JDS ಕೂಡ ಜೊತೆಯಾಗಿ. ಸೊ ಈ ಎಲ್ಲ ವಿಚಾರಗಳ ಕುರಿತಾಗಿ ಇವತ್ತಿನ ಚರ್ಚೆಗೆ ನಾವು ಕೂಡ ಮುಂದುವರಿಸೋಣ. ಸೊ ಅದಕ್ಕಿಂತ ಮುಂಚೆ ಈ 1 ವರ್ಷದಲ್ಲಿ ಮಾಡಿರುವಂತಹ ಸಾಧನೆಯ ಅಪ್ಡೇಟ್ಗಳನ್ನು ಕೂಡ ನಾವು ನೋಡೋದಾದರೆ 1 ವರ್ಷದಲ್ಲಿ ಇವತ್ತಿನ ಚರ್ಚೆಗೆ ಸಂಬಂಧಪಟ್ಟಂತಹ ಪ್ರಮುಖ ಅಪ್ಡೇಟ್ಗಳನ್ನು ಕೂಡ ಗಮನಿಸ್ತಾ ಇವತ್ತಿನ ಚರ್ಚೆಯನ್ನು ಮುಂದುವರಿಸುವಂತಹ ಸಮಯ. ಸೊ ರಾಜ್ಯ ಸರ್ಕಾರ ಪೂರೈಸಿದ್ದು 1 ವರ್ಷ, ಆದರೆ ರಾಜ್ಯದ ಜನತೆಗಿದೆಯಾ ಹರ್ಷ ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು. 1 ವರ್ಷದಲ್ಲಿ ರಾಜ್ಯ ಸರ್ಕಾರ ಜನರಿಗೆ ಹಲವು ಯೋಜನೆಗಳನ್ನು ನೀಡಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಸಿದ್ದು DKC ಜುಗಲ್ಬಂದಿಯಲ್ಲಿ ಕರ್ನಾಟಕ ಮಾದರಿಯನ್ನೇ ಅತ್ಯುತ್ತಮ ಬ್ರ್ಯಾಂಡ್ ಅಂತ ಕಾಂಗ್ರೆಸ್ ದೇಶದ ಉದ್ದಗಲಕ್ಕೂ ಕೂಡ ಮಾರ್ಕೆಟಿಂಗ್ ನಡೆಸ್ತಾ ಇದೆ. ಸೊ ಗ್ಯಾರಂಟಿ ಯೋಜನೆಗಳ ಮೂಲಕ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಂತಹ ಕೈಪಡೆ ಕೇಸರಿ ಪಾಳ್ಯಕ್ಕೆ ಒಂದು ದೊಡ್ಡ ಮಟ್ಟಿನ ಸೆಡ್ಡನ್ನು ನೀಡಿತ್ತು ಆ ಒಂದು ಸಂದರ್ಭದಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ. ಸೊ ಗ್ಯಾರಂಟಿ ಯೋಜನೆ ಜಾರಿ ಮಾಡಲು ಆಗಲ್ಲ ಅಂತ ವಿಪಕ್ಷ ನಾಯಕರು ಚುನಾವಣೆಗಿಂತ ಮುಂಚೆ ಹೇಳ್ತಾ ಇದ್ರು. ಆದರೆ ಅದನ್ನು 1 ವರ್ಷದಲ್ಲಿ ನಾವು ಮಾಡಿ ತೋರಿಸಿದ್ದೇವೆ, ಅದು ನಮ್ಮ ತಾಕತ್ತು ಅಂತ ಕೊಟ್ಟ ಮಾತಿನಂತೆ 1 ವರ್ಷದಲ್ಲೇ 5 ಗ್ಯಾರಂಟಿಗಳ ಯೋಜನೆಯನ್ನು ಜಾರಿ ಮಾಡಿದ್ದೇವೆ ಅಂತ ಕಾಂಗ್ರೆಸ್ ನಾಯಕರು ಮತ್ತು ಕಾಂಗ್ರೆಸ್ ಸರ್ಕಾರ ಬೀಗಿಕೊಳ್ತಾ ಇರುವಂಥದ್ದು. ನಾವು ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆ. ಸೊ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ದಷ್ಟೇ ರಾಜ್ಯ ಸರ್ಕಾರದ ಸಾಧನೆನಾ ಹಾಗಾದರೆ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಉಳಿಯುವಂಥದ್ದು ಸಹಜ. ಕೇವಲ ಗ್ಯಾರಂಟಿಗಳ ಯೋಜನೆ ಮಾತ್ರನಾ ಅವರ ಸಾಧನೆ ಅನ್ನುವಂಥದ್ದು? ಶಾಸಕರ ಅನುದಾನ ಕಡಿತ ಆಗಿರ್ಬೋದು ಅಥವಾ SC ST ಅನುದಾನಕ್ಕೆ ಕತ್ತರಿ ಹಾಕಿರುವಂಥದ್ದು ಗ್ಯಾರಂಟಿ ಯೋಜನೆಯ ಜಾರಿನಾ ಅನ್ನುವಂಥದ್ದು ವಿಪಕ್ಷದ ವಾದ ಇರುವಂಥದ್ದು. ಹಾಗಾದರೆ 1 ವರ್ಷದಲ್ಲಿ ಸರ್ಕಾರ ಸಾಧಿಸಿದ್ದೇನು ಮತ್ತು ಸರ್ಕಾರ ಗೆಡಬಿದ್ದು ಗೆಲ್ಲಿ ಅನ್ನುವಂತಹ ಚರ್ಚೆಗಳು ಆಗಲೇಬೇಕಾಗುತ್ತೆ ಈ 1 ವರ್ಷದ ಸಾಧನೆಯ ಪಟ್ಟಿಯಲ್ಲಿ. ಸೊ ವಿವಾದದಲ್ಲೇ ವರ್ಷವನ್ನು ಕಳೆಯುತ್ತಾ ಅಥವಾ ಕ್ರಿಮಿನಲ್ ಪ್ರಕರಣಕ್ಕೆ ರಾಜ್ಯದಲ್ಲಿ ಬ್ರೇಕ್ ಹಾಕಿದ್ಯಾ, ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಕಾಪಿಟ್ಟುಕೊಂಡಿದ್ಯಾ ಅನ್ನುವಂಥದ್ದು, ಸರ್ಕಾರದ ಹೇಳಿಕೊಳ್ಳುವಂತಹ ಸಾಧನೆಗಳಿಗೇನು ಹಾಗಾದರೆ ಮತ್ತು ಎದುರಿಸಿದಂತಹ ಸವಾಲುಗಳೇನು ಈ 1 ವರ್ಷದ ಉದ್ದಗಲಕ್ಕೂ ಕೂಡ ಹಲವು ಸಾಧನೆಗಳಿದೆಯಾ ಅಥವಾ ಕೇವಲ ಸವಾಲುಗಳನ್ನು ಮಾತ್ರ ಎದುರಿಸಿದ್ಯಾ? ಸೊ ರಾಜ್ಯ ಸರ್ಕಾರ ಸಾಧನೆ ಶೂನ್ಯ ಅಂತ ವಿಪಕ್ಷ ಹೇಳ್ತಾ ಇದೆ. ಆದರೆ ವಿಪಕ್ಷಗಳು ಹಾಗಾದರೆ ಈ 1 ವರ್ಷದಲ್ಲಿ ಏನು ಮಾಡ್ತಾ ಇತ್ತು? ರಾಜ್ಯದಲ್ಲಿ ಕೇವಲ ಟೀಕೆಗಳನ್ನು ಮಾಡ್ತಾ ಇತ್ತಾ ಅಥವಾ ಸುಮ್ಮನೆ ಕೂತಿತ್ತಾ? ಸೊ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಜೋಡೆತ್ತು ಸರ್ಕಾರ ಆಕ್ಚುಲಿ ಫೇಲ್ಯೂರ್ ಆಗಿದೆಯಾ? ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇರುವಂಥದ್ದು ಈ 1 ವರ್ಷದ ವಿಚಾರದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಪಾಕ್ ಪರ ಘೋಷಣೆ ಆಗಿರ್ಬೋದು, ಸರಣಿ ಕೊಲೆಗಳಾಗಿರ್ಬೋದು, ಪೆನ್ಡ್ರೈವ್ ಕೇಸ್ ಆಗಿರ್ಬೋದು, ಇಂತಹ ಸಾಲು ವಿಚಾರಗಳೇ ಕಾಂಗ್ರೆಸ್ನ ಈ 1 ವರ್ಷದ ಸಾಧನೆನಾ? ರಾಜ್ಯ ಸರ್ಕಾರ ಪೂರೈಸಿದ್ದು 1 ವರ್ಷ, ಜನತೆಗೆ ಈ ವಿಚಾರದಲ್ಲಿ ಏನು ರಿಯಾಕ್ಟ್ಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಇವತ್ತಿನ ಚರ್ಚೆಗೆ ಸಂಬಂಧಪಟ್ಟಂತಹ ಪ್ರಮುಖ ವಿಚಾರ. ಸೊ ಇದೇ ವಿಚಾರವಾಗಿ ನಾವು ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ಜೊತೆ ವಿಶೇಷ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಬಿಜೆಪಿಯಿಂದ ಮುಖಂಡರಾಗಿ ಅರುಣ್ ಶೇಟ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡಿಕೊಡ್ತಾ ಇದ್ದೇವೆ. ಹಾಗೆಯೇ ಕಾಂಗ್ರೆಸ್ನಿಂದ ನಮ್ಮ ಜೊತೆ ವಕ್ತಾರರಾಗಿ ದಿನೇಶ್ ಕುಂಪಳ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಾಗಿ ನಾನು ದಿನೇಶ್ ಅವರ ಬಳಿನೇ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ 1 ವರ್ಷದ ಸಾಧನೆಯ ಖುಷಿಯಲ್ಲಿದ್ದೀರಾ? ಎಂಟೈರ್ ಸರ್ಕಾರ ರಾಜ್ಯದಲ್ಲಿ ನೀತಿ ಸಂಹಿತೆ ಇರೋದ್ರಿಂದ ಸಂಭ್ರಮಾಚರಣೆಗೆ ಸ್ವಲ್ಪ ಮಟ್ಟಿನ ಅಡ್ಡಿ ಆಗಿರಬಹುದು. ಆದರೆ
ಸ್ಪೆಷಲಿ ತಾವು ಒಬ್ಬ ಕಾರ್ಯಕರ್ತರಾಗಿ ಮತ್ತು ವಕ್ತಾರರಾಗಿ ತಮ್ಮ ಸರ್ಕಾರದ ಸಾಧನೆಯ ಬಗೆಗೆ ಈ ಒಂದು ವರ್ಷದಲ್ಲಿ ತೃಪ್ತಿ ಇದೆಯಾ, ಅಥವಾ ಇನ್ನು ಏನಾದರೂ ಸಾಧನೆಗಳು ಆಗಬೇಕು ಅಂತ ತಮ್ಮ ಮನಸ್ಸಲ್ಲಿ ಏನಾದರೂ ಇದೆಯಾ? ಖಂಡಿತವಾಗಿಯೂ ನಮ್ಮ ಸರ್ಕಾರ ರಚನೆಯಾಗಿ ಇವತ್ತಿಗೆ 1 ವರ್ಷ ಆಯಿತು. ಬಹಳ ಸಂತೋಷ ಇದೆ. ಇನ್ನಷ್ಟು ಸಾಧಿಸಬೇಕೆಂಬ ಒಂದು ಆಸೆ ಆಕಾಂಕ್ಷೆ ಕೂಡ ನಮ್ಮಲ್ಲಿದೆ. ಬಹುಶಃ 1 ವರ್ಷದ ಸಾಧನೆಯ ಈ ಹಿಂದೆ ನಮಗೆ ಸಂತೋಷ ಪಡಲಿಕ್ಕೆ ಮುಖ್ಯ ಕಾರಣಗಳು ಬೇಕಾದಷ್ಟಿದೆ. ಬಹುಶಃ ನಾವೆಲ್ಲರೂ ನೋಡಿದ್ದೇವೆ, ಕರ್ನಾಟಕ ಸರ್ಕಾರದ 2023ರಲ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಚುಕ್ಕಾಣಿ ಹಿಡಿಯುವಾಗ ಬಹುಶಃ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಮೇಲೆ ಏಳುವುದೇ ಇಲ್ಲವೋ ಎಂಬ ಭೀತಿಯಲ್ಲಿ ಜನರು ಇದ್ದರು. ಅಂಥ ಒಂದು ಕಷ್ಟದ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನರು ನಮ್ಮನ್ನು ಕೈ ಹಿಡಿದು ಆಶೀರ್ವದಿಸಿ ನಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಖಂಡಿತವಾಗಿಯೂ ಅವರಿಗೆ ಪ್ರಪ್ರಥಮವಾಗಿ ನಮ್ಮ ಟಿ ವಿ ವಾಹಿನಿಯ ಮೂಲಕ ಕರ್ನಾಟಕದ ಜನತೆಗೆ ನಾನು ಈ 1 ವರ್ಷದ ಸರ್ಕಾರದ ಸಾಧನೆ ಮತ್ತು ಸರ್ಕಾರದ ಅವಧಿಯ ಒಂದು ಶುಭಾಶಯನ್ನು ಅವರಿಗೆ ನಾನು ಪ್ರಪ್ರಥಮವಾಗಿ ನೀಡಲು ಬಯಸ್ತಿದ್ದೇನೆ. ಬಹುಶಃ ಒಂದು ಸರ್ಕಾರ ಚುನಾವಣೆ ಹೋದ ಸಂದರ್ಭದಲ್ಲಿ ಕೆಲವೊಂದು ಆಶ್ವಾಸನೆ ಅಥವಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತದೆ. ನಾವು ಚುನಾವಣೆಯಲ್ಲಿ ನೀವು ನಮ್ಮನ್ನು ಗೆಲ್ಲಿಸಿಕೊಟ್ಟರೆ, ಸರ್ಕಾರ ರಚನೆ ಮಾಡಲಿ ಅವಕಾಶ ಮಾಡಿಕೊಟ್ಟರೆ ನಾವು ಏನೆಲ್ಲ ಮಾಡಿ ಸರ್ಕಾರ ಜನರಿಗೆ ಯಾವ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ ಎಂಬ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತದೆ. ಅದೇ ಪ್ರಕಾರ ನಾವು ಇವತ್ತು ಪ್ರಣಾಳಿಕೆಯಲ್ಲಿ ಯಾವುದನ್ನು ನುಡಿದಿದ್ದೇವೋ ಅದೇ ರೀತಿ ಭಾಳಷ್ಟು ಶೇಕಡವಾರು ಭಾಳಷ್ಟು ಆ ಪ್ರಗತಿಯನ್ನು ಸಾಧಿಸಿದ್ದೇವೆ. ಒಂದು ಪ್ರಮಾಣ ವಚನ ಆದ ದಿನಗಳಿಂದ ನಾವು ನುಡಿದದ್ದನ್ನು ನಡೆಸಿಕೊಟ್ಟಿದ್ದೇವೆ ಅಂತ ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಭಾಳಷ್ಟು ನಮಗೆ ಈ ಬಾರಿ ಕೂಡ ಚುನಾವಣೆಯಲ್ಲಿ ಮನೆಗೆ ಹೋಗುವಾಗ ಯಾವುದೇ ಒಂದು ಅಂಜಿಕೆ, ನಮ್ಮ ಕಾರ್ಯಕರ್ತರಲ್ಲಿ ಹೆದರಿಕೆ ಇಲ್ಲ. ಉಳಿದ ಪಕ್ಷದವರ ಹಾಗೆ ಯಾವುದೇ ಒಂದು ನಮ್ಮ ಕಾರ್ಯಕರ್ತರಿಗೆ ಹೆದರಿಕೆ ಇಲ್ಲ, ಯಾವುದೇ ಒಂದು ಅಂಜಿಕೆ ಇಲ್ಲ. ನಾವು ಹೋದ ಬಾರಿ ಚುನಾವಣೆ ಕೇಳುವಾಗ ಯಾವ ರೀತಿ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಮತ ಕೇಳುವಾಗ ಯಾವ ರೀತಿ ಆಶ್ವಾಸನೆಯನ್ನು ಕೊಟ್ಟಿದ್ದೇವೋ 99% ಈಡೇರಿಸಿದಂಥ ಸಂತೋಷ ಖಂಡಿತವಾಗಿ ನಮಗಿದೆ. ಜನರಿಗೆ ಕೂಡ ಮುಟ್ಟಿಸುವಲ್ಲಿ ನಾವು ಸಫಲತೆಯನ್ನು ಕಂಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಅರುಣ್ ಸರ್, ಈಗ ತಮ್ಮ ಪ್ರಕಾರ ಇವರು ನುಡಿದಂತೆ ನಡೆದಿದ್ದಾರೆ ಅಂತ ಅನಿಸ್ತಾ ಇದೆ? ಐ ಮೀನ್ ಡೆಫಿನೆಟ್ಲಿ ಒಪ್ಪೋದಿಲ್ಲ, ಆದ್ರೂ ಕೂಡ ತಮ್ಮ ಕಡೆಯಿಂದ ಫಸ್ಟ್ ರಿಯಾಕ್ಷನ್. ಈಗ ಈ ಸರ್ಕಾರ 1 ವರ್ಷ ಪೂರೈಸಿದೆ ಅನ್ನುವಂಥದ್ದೇ ಸಾಧನೆ. ಇಷ್ಟೊತ್ತು ನಿಂತ್ಕೊಂಡಿದೆ ಅಲ್ಲ ಅನ್ನುವಂಥ ಸಾಧನೆ. ಯಾಕಂತಂದ್ರೆ ಅವರ ಒಳಗೊಳಗೆ ಇರತಕ್ಕಂಥ ಒಳ ಜಗಳಗಳೆಲ್ಲ ಬಹಳಷ್ಟು ಬೀದಿಗೆ ಬಂದಿರುವಂಥದ್ದೆಲ್ಲ ನಾವು ನೋಡಿದ್ದೇವೆ. ಇರಲಿ, ಅದು ಅವರ ಸಾಧನೆ. ಅವರಿಗೆ ಪಕ್ಷದ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬಹುದು ಅಷ್ಟೇ. ಆದರೆ ಸಾಧನೆ ಏನು ಅಂತ ಹೇಳಿದರೆ, ನೀವು ಇಲ್ಲಿ ಹಾಕಿದ್ದೀರಿ 2.0 ಅಂತ ಹೇಳಿ, ಮುಂದಿನ ವರ್ಷದ ಪದ. ಹೌದು ಹೌದು ಹೌದು. ಅಂದರೆ ಸಿದ್ದು 2.0 ಅಂತ ಹೇಳಿ ಹಿಂದಿನ ಸತ್ಯ 5 ವರ್ಷ ಆಗಿತ್ತು, ಈಗ ನಡೀತಾ ಇದೆ. ಅಂದರೆ ಅದರಲ್ಲಿ 2 ತೆಗಿಬೇಕು, ಶೂನ್ಯ ಸಾಧನೆ ಅನ್ನುವಂಥದ್ದು. ಸಾಧನೆ ಅಂದರೆ ಹೇಳಿದ್ರೆ ಏನು, ಹೇಗಿರಬೇಕು ಒಂದು ಸರ್ಕಾರದ ಸಾಧನೆ ಅಂತ ಹೇಳಿದರೆ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರಬೇಕು, ಅಲ್ಲಲ್ಲಿ ಹೊಸ ಹೊಸ ಯೋಜನೆಗಳು ಬರಬೇಕು, ಕಟ್ಟಡಗಳ ನಿರ್ಮಾಣ, ಇನ್ಫ್ರಾಸ್ಟ್ರಕ್ಚರ್ನ ಏಳಿಗೆಗಳಾಗಬೇಕು. ಇದೆಲ್ಲೂ ಯಾವುದೂ ಇಲ್ಲ. ಒಂದೇ ಒಂದು ಗುದ್ದಲಿ ಪೂಜೆ ಕಾಣೋದಿಲ್ಲ ರೀ ನಿಮಗೆ. ವೇದವ್ಯಾಸ ಕಾಮತ್ರು ಲಾಸ್ಟ್ ಟೈಮ್ ನಮ್ಮ ಸರ್ಕಾರ ಇದ್ದಾಗ ಪತ್ರಿಕೆಗಳೆಲ್ಲ ತುಂಬ ನಮ್ಮ ಸ್ಥಳೀಯ ಶಾಸಕರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಪ್ರತಿದಿನ 1-2-3 ಕಡೆ ಏನಾದರೂ ಹೊಸ ಹೊಸ ಯೋಜನೆಗಳು, ಹೊಸ ಅನುಷ್ಠಾನ ಮಾಡುವಂಥದ್ದು, ಗುದ್ದಲಿ ಪೂಜೆ ಮಾಡುವಂಥದ್ದು ಅದೆಲ್ಲ ಬರ್ತಾ ಇತ್ತು. ಆದರೆ ಈ ಕಳೆದ 1 ವರ್ಷದಿಂದ ಒಂದೇ ಒಂದು ಗುದ್ದಲಿ ಪೂಜೆ ನಡೀಲಿಲ್ಲ, ಹೊಸ ಯೋಜನೆಗಳಂತೂ ಬರಲೇ ಇಲ್ಲ. ಇದನ್ನು ನಾವು ಅಭಿವೃದ್ಧಿ ಅಂತ ಹೇಳಬೇಕಾ? ಅಥವಾ ಈ 1 ವರ್ಷ ನಾವೇನು ಡೆಂಟ್ ಮಾಡಿಕೊಂಡಿದ್ದೀವಿ ಇವರ ಸರ್ಕಾರದ ಕಮಿಟ್ಮೆಂಟ್ಗಳಿಂದ, ಸಾಧಾರಣ ನಮ್ಗೆ ಇನ್ನೊಂದು 5 ವರ್ಷ ನಾವು ಹಿಂದೆ ಹೋಗಿದ್ದೀವಿ. ಯಾಕಂತ ಹೇಳಿದ್ರೆ ಈ ಒಂದು ಕಮಿಟ್ಮೆಂಟಿಗೆ ಈ ವರ್ಷ ಅವರು 1 ಲಕ್ಷ ಕೋಟಿ ರೂಪಾಯಿ ಏನೋ ಸಾಲ ತಗೊಳ್ತಾರೆ ಅಂತ ಹೇಳಿದರು. ಅದನ್ನು ಭರಿಸುವಂಥದ್ದು ಹೇಗೆ ಅದು ಗೊತ್ತಿಲ್ಲ. ಅದರಲ್ಲಿ ಯಾವುದೇ ಯೋಜನೆಗಳು ಅದರಲ್ಲಿ ಬರಲಿಲ್ಲ. ಮತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿದರು. ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಆಯಿತು, ಇದು ಒಂದೇ ಸಾಧನೆ ಅನ್ನುವಂಥದ್ದು. ಆದರೆ ಒಂದು ಸತಿ ನಾವು ನೋಡ್ಕೊಳ್ಬೇಕು. ನನಗೊಂದು 2 ನಿಮಿಷ ಸಮಯ ತಗೊಳ್ತೀನಿ. ಯಾವುದೇ ಒಬ್ಬ ಒಳ್ಳೆ ಮಗು
ಅಂದರೆ ಒಂದು ಮಕ್ಕಳು ಒಂದು ಒಳ್ಳೆ ರ್ಯಾಂಕ್ ತಗೊಂಡ್ರೆ ನಿನಗೆ ಸೈಕಲ್ ಕೊಡಿಸ್ತೀನಪ್ಪ ಅಂತ ಹೇಳ್ತಾರೆ ತಂದೆ. ಆದರೆ ಇದು ಹೇಗಾಗಿದೆ ಅಂತ ಹೇಳಿದ್ರೆ ಅದ್ರ ಮುಖಾಂತರ ಅದೊಂದು ಪ್ರಗತಿ ಹೊಂದುತ್ತೆ. ನನಗೆ ಸೈಕಲ್ ಬರುತ್ತೆ, ಒಂದು ಟಾಸ್ಕ್ ಸಿಕ್ಕಿತ್ತು, ಅದು ಪ್ರಗತಿ ಕಾಣುತ್ತೆ. ಆದರೆ ಇದು ಹೇಗಾಗಿದೆ ಅಂತ ಹೇಳಿದ್ರೆ ಮೊದಲೇ ಸೈಕಲ್ ಕೊಡಿಸ್ಬಿಟ್ಟಿದ್ದಾರೆ. ಈಗ ಆ ಮಗು ಆ ಸೈಕಲ್ನಲ್ಲಿ ಆಟ ಆಡಿಕೊಂಡು ತನ್ನ ಪಾಠವನ್ನು ಕೂಡ ಕೆಡಿಸ್ಬಿಡ್ತು. ಈ ರೀತಿಯಲ್ಲಿ ಇವರ ಇದು ಹೋಯಿತು. ಉದಾಹರಣೆಗೆ ಬಸ್ಸುಗಳನ್ನು ಫ್ರೀ ಮಾಡಿದರು. ಎಲ್ಲೋ ಮೇಲಿಕ ಪದರದಿಂದ ನೋಡಿದ್ರೆ ಉತ್ತಮವಾಗಿ ಅಂತ ಇರ್ತೇನೆ, ಆದರೂ ಕೂಡ ಒಂದು ಕಟಾಕ್ಷ ಮಾಡಿದ್ದೀನಿ. ಏನಂತ ಹೇಳಿದ್ರೆ ಬಸ್ಸುಗಳನ್ನು ಫ್ರೀ ಮಾಡಿದ್ದು, ಶಕ್ತಿ ಯೋಜನೆ ತಂದರು. ಏನಾಯಿತು, ಯಾರಿಗೆ ನಿರ್ಧರಿತ ಲಕ್ಷ್ಯಕ್ಕೆ ಹೋಗಬೇಕಾಗಿರತಕ್ಕಂಥ ಜೆನ್ವಿನ್ ಜನರಿದ್ದರೋ ಅವರು ಹರಸಾಹಸ ಪಡಬೇಕಾಯಿತು. ಮಹಿಳೆಯರು, ವಿದ್ಯಾರ್ಥಿಗಳು, ಆ ದುಡಿಯುವ ಯುವಶಕ್ತಿ, ವೃದ್ಧರು, ವಿಕಲಚೇತನರು ಹರಸಾಹಸ ಪಡಬೇಕಾಯಿತು. ಮತ್ತು ತಿಂಗಳಿಗೆ 10 ಕಿಲೋ ಅಕ್ಕಿ ಅಂತ ಹೇಳಿದರು. ಒಬ್ಬರಿಗೆ, ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ತಿಂಗಳಿಗೆ ಬೇಕಾಗಿರುವಂತಹ ಅಕ್ಕಿ ತಿನ್ನುವಂಥದ್ದು ಒಂದು 5 ಕಿಲೋ, ಅದು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಇವ್ರು ಕೊಡ್ತಾರೆ ಅಂತ ಹೇಳಿದರು. ಅದ್ರ ಕೊಟ್ರ ಏನು ಮಾಡಿದರು? ಇಲ್ಲಿ ಕೂಡ ವೈಫಲ್ಯ. ಮತ್ತು ಇನ್ನು ಒಳ್ಳೆಯದೇನೆ ಅಂತ ಹೇಳಿದ್ರೆ ಬಡ ಮಹಿಳೆಯರಿಗೆ ಇವರು 2,000 ರೂಪಾಯಿ ಕೊಡುವಂಥ ಯೋಜನೆಗಳು. 2,000 ರೂಪಾಯಿ ಬಡ ಮಹಿಳೆಯರಿಗೆ ಕೊಡಬೇಕು. ಅದು ಕೂಡ ಸರಿಯಾದ ರೀತಿಯಲ್ಲಿ ತಲುಪಲಿಲ್ಲ. ಕೊನೆಯಲ್ಲಿ ಎಲೆಕ್ಷನ್ ಹತ್ತಿರ ಇರುವಾಗ ಕೆಲವರಿಗೆ 10,000 ರೂಪಾಯಿ ಹಾಕಿದ ಅಂತ ಹೇಳಿದ್ರೆ, ಅಂದರೆ ಇದರಲ್ಲಿ ಏನಂತ ಹೇಳಿದ್ರೆ ಮೊದಲು ತಾಂತ್ರಿಕ ತೊಂದರೆ ಹೇಳಿದರು. ಇವರು ಆ ಎಲೆಕ್ಷನ್ಗೆ ಪಂಪ್ ಆಗಲಿ ಅನ್ನತಕ್ಕಂಥ ವಿಷಯದಲ್ಲಿ ಅವರಿಗೆ ಹಾಕಿದರು. ಆಯಿತು, ಆ 2,000 ರೂಪಾಯಿಯನ್ನು ಅವರ ಗಂಡನ ಕಿಸೆಯಿಂದ ತೆಗೆದರು ಅಂತ ಹೇಳಿದರೆ ಮುದ್ರಾಂಕ ಶುಲ್ಕಗಳ ಏರಿಕೆ ಆಯಿತು, ಹಲವಾರು ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿದರು. ಇದೆಲ್ಲ ಸೇರಿಕೊಂಡು ಏನೋ ಮಾಡಿದರು. ಮತ್ತು 200 ಯೂನಿಟ್ ಫ್ರೀ ವಿದ್ಯುತ್ ಅಂತ ಹೇಳಿದರು. ಯಾರಿಗಾದ್ರೂ 200 ಯೂನಿಟ್ ಫ್ರೀ ವಿದ್ಯುತ್ ಸಿಗ್ತಾ? ಇಲ್ಲ, 200 ಯೂನಿಟ್ ಯಾರಿಗೂ ಸಿಗಲಿಲ್ಲ. ಅದಕ್ಕೊಂದಷ್ಟು ಮಾನದಂಡ ಮೊದಲೇ ಹೇಳಿದ್ವಿ, ಹೇಗೆ ಕೊಡ್ತೀರಿ ಅಂತ, ಅಷ್ಟರ ತನಕ ಹೇಳಲೇ ಇಲ್ಲ. ಮತ್ತೆ ನಾನು ಜನರನ್ನು ಮಂಗ ಮಾಡುವ ಅಂತ ಹೇಳಿ ಅದರ ನಂತರ ಅದಕ್ಕೊಂದಷ್ಟು ಮಾನದಂಡಗಳನ್ನು ಹಂಗೆಲ್ಲ ಹಾಕಿ ಮೊದಲೇ ಕೇಳಿದ್ವಿ ಏನು ಮಾನದಂಡ ಅಂತ, ಇದು ಅದನ್ನೇ ಯಾವುದೂ ಹೇಳಲಿಲ್ಲ. ಆದರೆ ಯಾರಿಗೂ ಕೂಡ ಅದು ಸಿಗಲಿಲ್ಲ. ಆದರೆ ಮೋದಿಜಿಯವರೊಂದು ಸೂರ್ಯಘರ್ ಅಂತ ಯೋಜನೆ ತಂದರು. ಹೇಗಿತ್ತು ಅದ್ರ ಯೋಜನೆ? ಆ ಯೋಜನೆ ಹೇಗಿದೆ ಅಂತ ಹೇಳಿದರೆ 300 ಯೂನಿಟ್ ತನಕ ನಾವು ಅದರಲ್ಲಿ ಉತ್ಪಾದನೆ ಮಾಡಿಕೊಡು, 78,000 ರೂಪಾಯಿ ಅದಕ್ಕೆ ಸಬ್ಸಿಡಿ ಕೊಟ್ಟರು. ಸ್ವಾವಲಂಬಿಯಾಗಿ ನಾವು ವಿದ್ಯುತ್ತನ್ನು ಅದನ್ನು ಮಾಡಬಹುದು ಅನ್ನುವಂಥದ್ದನ್ನು ಕೊಟ್ಟರು. ಆ ರೀತಿಯಲ್ಲಿ ಸರ್ಕಾರ ಯೋಚನೆ ಮಾಡಬೇಕಿತ್ತು. ನಾನು ಕೂಡ ಯಾವುದು ಸೌರ ವಿದ್ಯುತ್ತನ್ನು ಹಾಕಿಕೊಂಡಿದ್ದೇನೆ, ನನಗೂ ಕೂಡ ಸಬ್ಸಿಡಿ ಬಂದಿದೆ. ಇವಾಗ ನಾನು ವಿದ್ಯುತ್ತನ್ನು ಜನರೇಷನ್ ಮಾಡ್ತಾ ಇದ್ದೆ. ಈ ರೀತಿಯಲ್ಲಿ ಯೋಜನೆ ಫ್ರೀ ಆಗಿರ್ಬೇಕಿತ್ತು. ಕೊನೆಯಲ್ಲಿ ಇವರು ಇನ್ನೊಂದು ಕೊಟ್ಟರು, ಯುವ ಧನ ಅಂತ, ಯುವ ಜನರಿಗೆ ಖಾಲಿ ಒಂದು ಬಿಡಿಗಾಸು ಕೊಟ್ಟರು, ನೀನೇ ಕೆಲಸ ಹುಡ್ಕೊಳ್ಳು ಅಂತ ಬಿಟ್ಬಿಟ್ರು. ಶಾಸಕರಿಗೆ ಅನುದಾನ ಕೊಟ್ಟಿದ್ದರೆ ಅದರಿಂದ ಒಂದಷ್ಟು ಕಾಮಗಾರಿಗಳಾಗ್ತಿತ್ತು, ದುಡಿಯುವ ಕೆಲಸ ಯುವಕರಿಗೆ ಒಂದು ಶಕ್ತಿ ಸಿಗ್ತಾ ಇತ್ತು. ಅದರಲ್ಲಿ ಯಾವುದನ್ನು ಕೂಡ ಇವರು ಮುಂದಾಲೋಚನೆ ಮಾಡಲಿಲ್ಲ. ಹೀಗೆ ಅನೇಕ ವೈಫಲ್ಯಗಳ ಶೂನ್ಯ ಸಾಧನೆಯನ್ನು ನಮ್ಮ ಎದುರಿಗೆ ಈ ಸರ್ಕಾರ ಇಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ಎಸ್ ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ, ಹೇಳಿ ಹೇಳಿ. ಮುಂಜಾನೆ ಕ್ಲಾಸ್ ಸರ್ ಸೊಲ್ಮೇಲನ ಪಲ್ಲೆ ದಾದ ಗೊತ್ತನೆ ಸರ್. ಒಂಜಿ 2 ಜನ ನಮ್ಮ ವೀಕ್ಷಕರು ನಕಲ್ಕೊಂಡಿದ್ದಾರೆ. ಅಕಲ್ಡ ಒಂಜಿಕೆಯನ್ನು ಯಾನು ಫಸ್ಟ್ ಆಫ್ ಆಲ್ ಅದಕ್ಕೇನು ಇಂಜಿನ ಗೊತ್ತಿರಿ ಸರ್. ಸರ್ಕಾರ ಬಂದ ಏರಿ ಒಂಜನೆ ಫಸ್ಟ್ ಆಫ್ ಆಲ್ ಓಕೆ ರಡ್ಡನ ಇಂಜಿನ ಗೊತ್ತಂడి. ಇತ್ತೆ ಸ್ತ್ರೀ ಶಕ್ತಿ ಯೋಜನೆ ಅಂತ ಆಗ್ತದೆ. ಒಂಜಿ ಬಸ್ 8 ಸೀಟ್ ಪಾಡೋದು ಸರ್. ಓಕೆ, ಒಂಜಿ ಬಸ್ 8 35 ಜನ 40 ಸೀಟ್. ಇತ್ತೆ ಮಕ್ಕಳು ಕುರಿ ಜಿಂಜನಕನೆ ಪೋಂದುಲ್ಲೇರು ಪಿ ಯೋಜನೆ ಸ್ತ್ರೀ ಶಕ್ತಿ ಯೋಜನೆ ಅಂತ. ಎಲ್ಲ 29 ತಾರೀಕು ನಮಕ್ ಶಾಲೆ ಸ್ಟಾರ್ಟ್ ಆಪು, ಸ್ಕೂಲ್ ಟ್ರಿಪ್ ಮನ್ಪನಾಗ ಉಂಡತೆ. ನಮ್ಮ ಓವರ್ಲೋಡ್ ಜೋಕ್ಲೇನ್ ಬಾಡಿ ಬೆಟ್ಟಿಗೆ ಪೊಲೀಸ್ ತಕಲ್ಪುರ ಉಂಟು ಸಾದಿ ಖಂಡಿತ ಅನ್ನದು ಸರ್. ಅಂದಂದು ಒಂದು ಬಾರಿ ಬೇಜಾರು ಸಂಗತಿ. ಎಲ್ಲ 29 ತಾರೀಕಿಗೆ ಸ್ಕೂಲ್ ಸ್ಟಾರ್ಟ್ ಆಪು. ಅಪ್ಪಗ ಸಾಧ್ಯತೆ ಪರ ಒಂಜಿ ವ್ಯಾನ್ ಅವಡು ರಿಕ್ಷಾ ಅವಡು ಹೂ ಅಂತ ಬನ್ನಲ್ಲ. ಅವೇನ್ ಒಂಜಿ 2 ಜೋಕುಲು ಜಾಸ್ತಿ ಬಟ್ಟಿ ಕೇಸ್ ಪಾಡು ಇತ್ತೆ 35-40 ಜನ ಜೋಕುಲು ಉಪ್ಪನಾಗ ಶ್ರೀಸಾಮಾನ್ಯರು ಬಸ್ 100 ಜನ ಪಾಡು ನೀರು ಕೇನ್ ನಕಲು ಸರ್. ಖಂಡಿತ ಖಂಡಿತ ಅಂದದ್ದು ಸರ್. ಬಕ್ಕೊಂಜಿ ಹೋಗೋತಾನೆ ಸರ್. ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಮತ್ತುಂಡು ಒಂದು ಬಡವಾಗಿ ಇನಿ ಮುಟ್ಟದು ಸರ್. ಅವು ಬಾರಿ ಬೇಜಾರು ಸಂಗತಿ. ಓಕೆ ಓಕೆ ಬೆಟ್ಟದಲ್ಲ ಬರ್ತಾರೆ ಸರ್. ಓಕೆ ಓಕೆ ಸೋಲ್ಮೇಲ್ ಸರ್. ಎಸ್ ಅರುಣ್ ಸರ್, ಈಗ ತಾವು ಕೆಲವೊಂದು ಯೋಜನೆಗಳನ್ನು ಪಾಯಿಂಟ್ ಔಟ್ ಮಾಡ್ತಾ ಇದ್ರಿ ಕಾಂಗ್ರೆಸ್ನ ಹಿಂದಿಂದ ಯೋಜನೆಗಳಿಂದ ಹಲವಾರು ತೊಂದರೆಗಳೇ ಆಗಿದೆ ಅಂತ. ಆದರೆ ನನ್ನ ಪ್ರಕಾರ ಕೇವಲ 1 ವರ್ಷದಲ್ಲಿ
ಕೆಲವೊಂದು ಸರ್ಕಾರಗಳು ಚುನಾವಣೆಗೆ ಬರುವಂತಹ ವೇಳೆಯಲ್ಲಿ ಪ್ರಣಾಳಿಕೆಯನ್ನು ಘೋಷಣೆ ಮಾಡುತ್ತೆ, 5 ವರ್ಷದ ಒಳಗಡೆ ಆ ಒಂದು ಪ್ರಣಾಳಿಕೆಯನ್ನು ಪೂರೈಕೆ ಮಾಡುತ್ತೆ. ಅದಾದ ಬಳಿಕ ಕೆಲವೊಂದು ಯೋಜನೆಗಳು ಪೆಂಡಿಂಗ್ ಉಳಿದಿರುತ್ತೆ. ಆದರೆ ರಾಜ್ಯ ಸರ್ಕಾರ ಯಾವ ತರ ಅಂತ ಹೇಳಿದ್ರೆ ತನ್ನ ಮೊದಲ ವರ್ಷದಲ್ಲಿ 5 ಗ್ಯಾರಂಟಿಗಳನ್ನ ಕೂಡ ಈಡೇರಿಕೆ ಮಾಡಿದೆ, ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. ಇದು ಸಾಧನೆ ಅಲ್ಲದೆ ಶೂನ್ಯ ಅಂತ ಹೇಳ್ಬೇಕಾ? ಇದನ್ನ 1 ವರ್ಷದಲ್ಲಿ ಮಾಡಿರುವಂತ ಸಾಧನೆ ನನ್ನ ಪ್ರಕಾರ. ಐ ಮೀನ್ 5 ವರ್ಷ ತನಕ ವೆಯ್ಟ್ ಮಾಡಲಿಲ್ಲ, ಮೊದಲ ವರ್ಷದಲ್ಲೇ ಪೂರೈಕೆ ಮಾಡಿದ್ದಾರೆ. ಇದು ಸಾಧನೆ ಅಲ್ವಾ? ಶೂನ್ಯನೇ ಇದು? ನಾನೀಗ ಶೂನ್ಯಗಳು ಎಷ್ಟಿದ್ವು ಅಂತ ನಾನು ತಿಳಿಸಿಕೊಟ್ಟೆ. 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, ಅದರ ಮರುಪೂರಣ ಹೇಗೆ ಗೊತ್ತಿಲ್ಲ. 1 ಲಕ್ಷ ಕೋಟಿ ಸಾಲ ಮಾಡುವಷ್ಟು ಅಲ್ಲಿ ಅವರಿಗೆ GDP ಗ್ರೋತ್ ಇಲ್ಲ, ಯಾವುದೂ ಇಲ್ಲ, ಇನ್ನೊಂದು ಕೊಡೋದಿಲ್ಲ. ಕೇರಳ ಗೌರ್ಮೆಂಟ್ ತರ ಆಗ್ಬಿಡುತ್ತೆ. ಯಾಕೆ ಹೇಳಿ, ನಮ್ಗಿನ್ನು ಸಾಲ ಕೊಡಿ ಅಂತ ಹೇಳಿ ಹೋದ್ರು, ಕೋರ್ಟಿಗೆ ಹೋದ್ರು, ಅಲ್ಲಿ ಚೀಮಾರಿ ಹಾಕಿ ಕಳಿಸಿದ್ರು. ಈಗ ಕೇಳಿ ಅಲ್ಲಿ ಅವರಿಗೆ ಇದು ಸುಳ್ಳು ಕೇಳುದು ಅಲ್ಲ, ಕೋರ್ಟ್ ವಿಚಾರ ನಮ್ಮ ಆರ್ಡರ್ ಬಂದಿದೆ ಕೊಡ್ಬೇಕಂತ, ನಿಮಗೆ ಚೀಮಾರಿ ಹಾಕಿದ್ದು ಕೇಂದ್ರ ಸರ್ಕಾರ. ನೀವು ಸ್ವಲ್ಪ ಸುಳ್ಳು ಮಾಹಿತಿ ಕೊಡಬೇಡಿ ಕೋರ್ಟ್ ವಿಷಯದಲ್ಲಿ, ನೀವು ದಯಮಾಡಿ ಮಿತ್ರರೇ. ಕೋರ್ಟ್ ನಿಮಗೆ ಕೇಂದ್ರ ಸರ್ಕಾರ ನಾನು ಹೇಳಿದ ಅಕ್ಷರಗಳನ್ನು ಸ್ವಲ್ಪ ಗಮನವಿಟ್ಟು ಕೇಳಿಕೊಂಡು ಹೇಳಬೇಕು. ನಾನು ಕೇರಳ ಗೌರ್ಮೆಂಟಿನ ಬಗ್ಗೆ ಹೇಳಿದ್ದು. ಕೇರಳ ಗೌರ್ಮೆಂಟ್ ಹೋಗಿತ್ತೋ ಹೌದೋ ಇಲ್ವೋ, ನಮ್ಗೆ ಸಾಲ ಬೇಕು ಅಂತ ಹೇಳಿದ್ರೆ ಅವರು ಸಾಲದ ಮಟ್ಟ ಮೀರಿ ಹೋಗಿದೆ. ಇನ್ನು ಮಾಡಿದ್ರೆ ಇನ್ನು ಪಾಕಿಸ್ತಾನ ಆಗುತ್ತಾ, ಶ್ರೀಲಂಕಾದಲ್ಲಿ ನೇಪಾಳದಲ್ಲಿ ಅನುಭವಿಸಿದ್ರಲ್ಲ ಅಂತ ಆರ್ಥಿಕ ಪರಿಸ್ಥಿತಿ ನಮ್ಗೆ ಬರುತ್ತೆ ಅಂತ ಹೇಳುವಂತದ್ದು. ಇದನ್ನ ಅರ್ಥ ಮಾಡಿಕೊಳ್ಳದೆ ಏನೇನು ಅಪವರ್ತ ಹೇಳಿಕೊಂಡು ಸುಳ್ಳು ಹೇಳಿದಾರೆ ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಬೇಕು. ಒಂದು ಮತ್ತೆ ಈ ಶೂನ್ಯ ಸಾಧನೆ, ಈಗ ನಾನು ಹೇಳುವಂಥದ್ದು, ಈಗ 1 ವರ್ಷದಲ್ಲಿ ಏನು ಪ್ರಗತಿ ಕಂಡಿದೆ? ಮನುಷ್ಯ ಅಂತ ಹೇಳಿದ್ರೆ ಅವನು ಪ್ರಗತಿ ಕಾಣುವುದಕ್ಕೆ ಮನುಷ್ಯ ಅಂತ ಹೇಳುದು. ಪ್ರಾಣಿಗಳು ತಿನ್ನುತ್ತವೆ, ಬದುಕ್ತವೆ, ಅಷ್ಟು 1000 ವರ್ಷಗಳಿಂದ ಕಾಡಲ್ಲಿದ್ರು, ಹಂಗೆ ಇದ್ರು. ಆದ್ರೆ ನಾವು ನಾಗರಿಕ ಸಮಾಜದಲ್ಲಿ ಬದುಕುದು ಸ್ವಾಮಿ. ಇಲ್ಲಿ ಪ್ರಗತಿಯ ಮುಖ್ಯ. ಯಾವಾಗ ಪ್ರಗತಿ ಕುಂಠಿತವಾಗುತ್ತೋ ದೇಶ ಸಾಯುತ್ತೆ, ದೇಶದ ಆರ್ಥಿಕ ಪರಿಸ್ಥಿತಿ ಸಾಯುತ್ತೆ. ಪ್ರಗತಿಯ ಒಂದೇ ಒಂದು ಅಕ್ಷರಗಳನ್ನು ಹೇಳಿ. ಎಲ್ಲ 5th ಗೇರಲ್ಲಿ ನಡೆಸ್ತಾ ಇದೆ ಸರ್ಕಾರ. ಹೇಳಿ ಪ್ರಗತಿ ಹೇಳಿ. ಯಾವ ಪ್ರಗತಿಯೂ ಇಲ್ಲ, ಯಾವ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಲ್ಲ, ಯಾವ ಉದ್ಯೋಗ ಸೃಷ್ಟಿಯೂ ಇಲ್ಲ. ಜನರಿಗೆ ಆತ್ಮನಿರ್ಭರ ಮಾಡಬೇಕು ಅನ್ನತಕ್ಕಂಥ ಒಂದು ಪ್ರಕಲ್ಪ ಒಂದು ತೋರಿಸಿ, ಯಾವುದೂ ಇಲ್ಲ. ಕೇವಲ ತಾನು ಓಟಿಗಿಟ್ಟಿಸಿಕೊಂಡು ಹೈರಾಣಾಗಿ ಹೇಗಾದ್ರೂ ಮಾಡಿ ಒಂದು ನಂಬರ್ ಅನ್ನು ತಲುಪಿ ಬಿಟ್ಟರೆ ಅಷ್ಟು ಸಾಕಪ್ಪ. ಅದಕ್ಕೋಸ್ಕರ ಏನು ಬೇಕಾದ್ರೂ ದೇಶದ ಯಾವ ಪರಿಸ್ಥಿತಿಗೂ ಬೇಕಾದ್ರೂ ಹೋಗ್ಲಿ, ಆದ್ರೆ ನಾನು ಕಾಂಗ್ರೆಸ್ ಅಧಿಕಾರ ಹಿಡಿಬೇಕು ಅನ್ನೋ ಲಕ್ಷ್ಯಕ್ಕೆ ಮಾತ್ರ. ನಿಮ್ಮ ಶಾಸಕರನ್ನೇ ಕೇಳಿ, ಅವರಿಗೂ ಕೂಡ ನಾವು ಯಾಕೆ ಸಂಬಳ ತಗೊಳ್ತಿದ್ದೀವಿ ಅಂತ ಆಗ್ಬಿಟ್ಟಿದೆ. ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಏನೂ ಇಲ್ಲ, ಏನು ಅಭಿವೃದ್ಧಿ ಕಾರ್ಯಗಳಿಲ್ಲ, ಯಾವ ಅನುದಾನವೂ ಇಲ್ಲ. ದಿನೇಶ್ ಇದೇ ವಿಚಾರವಾಗಿ ಕೇಳ್ಬೇಕಂತ ಅನ್ಕೊಂಡೆ. ಆದ್ರೆ ನಾವು ಈ ಹಿಂದಿನ ಸರ್ಕಾರದಲ್ಲಿ ಹಲವು ಶಿಲಾನ್ಯಾಸಗಳು, ಗುದ್ದಲಿ ಪೂಜೆಗಳು, ಉದ್ಘಾಟನೆಗಳು, ಇಂತಹ ಶಬ್ದಗಳನ್ನ ನಾವು ಪತ್ರಿಕೆಗಳಲ್ಲಿ ಬಳಸ್ತಾ ಇದ್ವಿ, ಓದ್ತಾ ಇದ್ವಿ. ಆದ್ರೆ ಇತ್ತೀಚಿನ ಈ 1 ವರ್ಷದಲ್ಲಿ ಕೇವಲ ಗ್ಯಾರಂಟಿ ವಿಚಾರಗಳ ಶಬ್ದವನ್ನ ಬಳಸ್ತಾ ಇದ್ದೇವೆ ಹೊರತು ಯಾವುದೇ ಶಿಲಾನ್ಯಾಸ, ಗುದ್ದಲಿ ಪೂಜೆಗಳು ಯಾಕೆ ಕಾಣ್ತಾ ಇಲ್ಲ? ಯಾಕೆ ಶಾಸಕರ ಅನುದಾನಗಳು ಕಡಿತ ಆಗ್ತಾ ಇದೆ? ನಾವು 2018ರ ಇಸವಿಯಲ್ಲಿ ಅಧಿಕಾರವನ್ನು ಬಿಟ್ಟು ಕೊಡುವಾಗ 2,45,000 ರೂಪಾಯಿ ಕರ್ನಾಟಕ ರಾಜ್ಯದಲ್ಲಿ ಸಾಲ ಇತ್ತು. 2,45,000 ರೂಪಾಯಿ ಸಾಲ ಇತ್ತು. 2018ರಿಂದ 2023 ತನಕ ಇವರ ಅವಧಿಯಲ್ಲಿ 5,20,000ಕ್ಕೆ ಮುಟ್ಟಿದೆ ಸಾಲ. ಹೌದಲ್ವಾ? ಈ ಒಂದು ಇವರ ಬಿಜೆಪಿಯ ಆಡಳಿತದಿಂದ ಕರ್ನಾಟಕದ ಜನರು ಬೇಸತ್ತು ಈ 40% ಕಮಿಷನಿಗಾಗಿ ಅಲ್ಲೆಲ್ಲಿ ಗುದ್ದಲಿ ಪೂಜೆ ಮಾಡಿಕೊಂಡು, ಎಲ್ಲರನ್ನು ಮಂಗ ಮಾಡಿಕೊಂಡು, ಬಿಲ್ಡರ್ನವರಿಗೆ ಬಿಲ್ ಕೊಡದೆ ಆತ್ಮಹತ್ಯೆ ಮಾಡಿಕೊಂಡು, ಸರಣಿ ಆತ್ಮಹತ್ಯೆಯನ್ನು ನಾವು ನೋಡಿದ್ದೇವೆ. ಈಶ್ವರಪ್ಪನವರ ಹೆಸರು ಹೇಳಿಕೊಂಡು, ಸಚಿವರ ಹೆಸರು ಹೇಳಿಕೊಂಡು ಆತ್ಮಹತ್ಯೆ ಮಾಡಿದನ್ನು ಗುತ್ತಿಗೆದಾರರ ಬಿಲ್ಲು ಪಾವತಿ ಮಾಡಲಾಗದೆ, ಇವರ ಒಂದು ಚುನಾವಣೆ ಚಾಲಿಗೆ ಬೇಕಾಗಿ ಅಲ್ಲೆಲ್ಲಿ ಕೆಲಸ ಮಾಡಿಕೊಂಡು ವರ್ಕ್ ಆರ್ಡರ್ ಕೊಟ್ಟು ಅವರಿಗೆ ಹಣ ಪಾವತಿ ಮಾಡದೆ ಗುತ್ತಿಗೆದಾರರ ಸಂಘದವರು ಕೋರ್ಟಿಗೆ ಹೋದದ್ದನ್ನು ನಾವು ಇವತ್ತು ನೋಡಿದ್ದೇವೆ. ಅಂತ ಒಂದು ಭ್ರಮೆಗೆ ಇವತ್ತು ಯಾವ ಗುತ್ತಿಗೆದಾರರು ಕೂಡ ಇಲ್ಲ ನಮ್ಮ ರಾಜ್ಯದಲ್ಲಿ. ಅಲ್ಲಿ ವರ್ಕ್ ಆರ್ಡರ್ ಕೊಟ್ಟು ಹಣ ಇಟ್ಟು ಕೆಲಸ ಮಾಡುವಂತ ಒಂದು ಕೆಲಸ. ಜನರು ಕರ್ನಾಟಕ ಕೇಂದ್ರ ಸರ್ಕಾರದ ಒಂದು ಬಡವರ ವಿರೋಧಿ ನೀತಿಯ, ಒಂದು ಬಡವರ ಬದುಕಿನ ವಿರೋಧಿ ನೀತಿಯನ್ನು, ಕೆಲವೊಂದು ನೀತಿಯನ್ನು ತಂದು ತಲೆಯ ಮೇಲೆ ಬೇಕಾದಷ್ಟು ಸೂಲವನ್ನು ಮಾಡಿಕೊಂಡು ಇವರು ಇವತ್ತು ಹೇಳ್ತಾರೆ, ಅಷ್ಟು ನೀವು ಗ್ಯಾರಂಟಿ ಯೋಜನೆಗೆ ಹಣ ಕೊಟ್ಟಿರಿ, 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಿರಿ, ನೀವು ಯಾವಾಗ ತೀರಿಸ್ತೀರಿ ಅಂತ ನಮಗೆ ಕೇಳ್ತಾರೆ. ಇವಾಗ ನಿಜವಾಗಿಯೂ ಒಂದು ನೈತಿಕತೆಯೇ ಇಲ್ಲ ನಮ್ಮನ್ನು ಪ್ರಶ್ನೆ ಮಾಡುವಂಥದ್ದು.
ಒಂದು ಜವಾಬ್ದಾರಿತವಾದ ವಿರೋಧ ಪಕ್ಷವಾಗಿ ಇವರಿಗೆ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಒಂದು ಆಡಳಿತ ವಿರೋಧಿ ನೀತಿಯನ್ನು ನೋಡಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ 2014ರಲ್ಲಿ 55 ಲಕ್ಷ ಕೋಟಿ ರೂಪಾಯಿ ಸಾಲ ಇಡೀ 70 ವರ್ಷ ಆಡಳಿತದಲ್ಲಿ ವಿವಿಧ ಪಕ್ಷಗಳು ಮಾಡಿದ್ರೆ ಇವತ್ತು 200ಕ್ಕಿಂತ ಹೆಚ್ಚು 170-200ಕ್ಕಿಂತ ಹೆಚ್ಚು ಲಕ್ಷ ಕೋಟಿಯನ್ನು ಸಾಲ ಮಾಡಿ 170 ಲಕ್ಷ ಕೋಟಿ ಸಾಲ ಇವರು ಹೆಚ್ಚು ಮಾಡಿದ್ದಾರೆ. ನೋಡಿ ಒಂದು ನಿಮಿಷ, ಅದಕ್ಕನ್ನೇ ಬರ್ತಾ ಇದ್ದೇನೆ. ಯಾಕೆ ಅಭಿವೃದ್ಧಿ ಆಗಿಲ್ಲ? ಖಂಡಿತವಾಗಿಯೂ ಒಂದು ವರ್ಷದ ನೋಡಿ ಇವರು ಝೀರೋ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 5,20,000 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ನಮಗೆ ಖಜಾನೆಯನ್ನು ಖಾಲಿ ಮಾಡಿ 5,20,000 ಕೋಟಿ ಸಾಲ ಮಾಡಿ ನಮ್ಮ ಕೈಗೆ ಆಡಳಿತವನ್ನು ಕೊಟ್ಟಿದ್ದಾರೆ. ಬರೀ ಅಲ್ಲಿಯ ಖಜಾನೆಯಲ್ಲಿ ಹಣ ಇಟ್ಟು ನಮಗೆ ಏನು ಕೊಡ್ಲಿಲ್ಲ. ಇನ್ನಷ್ಟು ಬಿಲ್ಡರ್ಗಳನ್ನು ನಾವು ಆತ್ಮಹತ್ಯೆ ಮಾಡಿಕೊಳ್ಳಲು ಅವರಿಗೆ ದಾರಿಯನ್ನು ತೋರಿಸುವಂತಿಲ್ಲ. ಮೊದಲು ಹೊಟ್ಟೆ ತುಂಬಬೇಕು, ಜನರು ಬಡತನದಿಂದ ಸಾಯಬಾರ್ದು, ಜನರು ಕಷ್ಟದಿಂದ ಸಾಯಬಾರ್ದು ಅಂತ ಹೇಳಿ ಪ್ರಪ್ರಥಮವಾಗಿ 1 ವರ್ಷದ ಅವಧಿಯಲ್ಲಿ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ಮಾಡಿ ಇವತ್ತು 3 ಹೊತ್ತಿನ ಬಡ ಜನರು, ಮೇಲ್ವರ್ಗದ ಜನರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಇವತ್ತು ಬಡ ಜನರು 3 ಹೊತ್ತು ಊಟ ಒಂದು ಸಿದ್ದರಾಮಯ್ಯನವರ ಸರ್ಕಾರದ ಹೆಸರು ಹೇಳಿಕೊಂಡು ಅನ್ನವನ್ನು ಕಣ್ಣಿಗೆ ಮುಟ್ಟಿಸಿಕೊಂಡು ಬಾಯಿಗೆ ಇಡುವಂತ ಒಂದು ಸಂದರ್ಭ ಇವತ್ತು ಬಹಳ ಸಂತೋಷದ ದಿನಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ಸಂತೋಷದ ದಿನಗಳನ್ನು ಬಿಜೆಪಿಯವರಿಗೆ ನೋಡಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಕೂಡ ಬರ್ತಾ ಇದೆ, ಬೇರೆ ಬೇರೆ ಕಾರ್ಯಕ್ರಮಗಳು ಬರ್ತಾ ಇದೆ. ಬೇಕಾದಷ್ಟು ನಾವು ಇವತ್ತು ಬಜೆಟ್ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಇವತ್ತು ನೋಡಿ ದೇವಸ್ಥಾನ ಯಾವ ರೀತಿ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿ ನಾನೊಂದು ಪಟ್ಟಿಯನ್ನು ನಿಮಗೆ ಕೊಡಬಲ್ಲೆ. ಬನಶಂಕರಿ ನಮ್ಮ ರಾಜ್ಯದ ಒಂದು 7-8 ದೇವಸ್ಥಾನ ಮಾತ್ರ ನಾನು ಹೇಳಬಲ್ಲೆ. ಬನಶಂಕರಿ 2022ರಲ್ಲಿ 5.95 ಕೋಟಿ ಆದಾಯ ಇದ್ರೆ ಇವತ್ತು 10,58,00,000 ಆದಾಯ ಬರ್ತಾ ಇದೆ ಬನಶಂಕರಿ ದೇವಸ್ಥಾನದಲ್ಲಿ. ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ 74 ಕೋಟಿ ಆದಾಯ ಇದ್ರೆ 123 ಕೋಟಿ ರೂಪಾಯಿ ಆದಾಯ ಇವತ್ತು ಬರ್ತಾ ಇದೆ. ಇದು ಅಭಿವೃದ್ಧಿ ಅಲ್ವಾ? ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ, ಕೊಳ್ಳೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ 3,136 ಕೋಟಿ ರೂಪಾಯಿ 22ನೇ ವಿಷಯಕ್ಕೆ ಬಂದಿದ್ರೆ ಇವತ್ತು ಅದಕ್ಕೆ 5,000 ಕೋಟಿ ರೂಪಾಯಿ ತನಕ ಬರ್ತದೆ. ಇದು ಅಭಿವೃದ್ಧಿ ಅಲ್ವಾ? ಎಲ್ಲ 7-8 ಎಲ್ಲ ದೇವಸ್ಥಾನಗಳು ಇದೆ. ಆದಾಯ ಬಂದ್ರಲ್ಲ ಅಭಿವೃದ್ಧಿ ಆಗುದು. ನೋಡಿ ಒಂದು ದೇವಸ್ಥಾನ ಒಂದು ಅಭಿವೃದ್ಧಿ ಹೊಂದಿದೆ, ಇತರ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅದರ ಅಷ್ಟಕ್ಕೆ. ನಾನು ಉದಾಹರಣೆ ಒಂದು ದೇವಸ್ಥಾನ ಮಾತ್ರ ಕೊಟ್ಟಿದ್ದೇನೆ, ಇಂತ ಹೆಚ್ಚಿನ ಕಡೆಯಲ್ಲಿ ಬರ್ತಾ ಇದೆ. ನಾವು ಬರೀ ಗ್ಯಾರಂಟಿ ಯೋಜನೆ, ಹಲವು ದೇವಸ್ಥಾನ ವಿಚಾರ ಗ್ಯಾರಂಟಿ ಸರ್ ನೀವು ಮಾಡಿರುವಂತಹ ಸಾಲವನ್ನು ತೀರಿಸೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಜನರಿಗೆ ಬೇಕಾದ ಅಥವಾ ಶಾಸಕರಿಗೆ ಬೇಕಾದಂತಹ ಅನುದಾನವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ನೀವು ಮಾಡಿರುವಂತಹ ಸಾಲರಿ ನಾವು ಹೇಗ್ರಿ ಅದನ್ನು ತೀರಿಸೋಕ್ಕಾಗುತ್ತೆ? ಜನರಿಗೆ ನಮಗೆ ಯಾವುದೇ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನ ದೂರು. ನಮ್ಮ ವಕ್ತಾರರಿಗೆ ಒಂದು ಜಾಣ ಕುರುಡನ್ನು ಹೇಳಬಹುದು ಅಥವಾ ಗೊತ್ತಿಲ್ಲ, ಎರಡರಲ್ಲಿ ಒಂದು. ಸಾಲ ಮತ್ತು ಸೋಲಗಳು ಅಥವಾ ಆ ಹಣಕಾಸಿನ ವ್ಯವಹಾರಗಳ ಆಕಲನ ಹೇಗಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ GDP ಎಷ್ಟಿದೆಯೋ ಅದರ ಸಾಲದ 25% ನಾವು ಸಾಲ ತೆಗೆದುಕೊಳ್ಳಲಿಕ್ಕೆ ನಮಗೆ ಆಗುತ್ತೆ. ಯಾಕೆ? ಅದು ಹೆಲ್ತಿ, ಒಂದು ಆರೋಗ್ಯಪೂರ್ಣವಾಗಿರತಕ್ಕಂಥ ಒಂದು ಸರಕಾರದ ಒಂದು ರಿಪೋರ್ಟ್ ಕಾರ್ಡ್ ಅದು. ಆದರೆ ಇವಾಗ ಸಿದ್ದರಾಮಯ್ಯನವರು ತೆಗೆದುಕೊಂಡಿರತಕ್ಕಂಥ ಸಾಲವನ್ನು ಒಟ್ಟುಗೂಡಿಸಿದರೆ ಪ್ರೊಡಕ್ಟಿವಿಟಿ ಬಿತ್ತು, GDP ಬಿತ್ತು, ಪ್ಲಸ್ ಇವರ ಸಾಲ ತೆಗೆದುಕೊಂಡದ್ದು 23% ತನಕ ಆಗಿಬಿಟ್ಟಿದೆ. ಇನ್ನು 2% ಉಳಿದುಕೊಂಡಿರೋದು. ಇವರು ಹೇಳಿದ್ರು 2014ರಲ್ಲಿ 50 ಲಕ್ಷ ಕೋಟಿ ಸಾಲ ನಮ್ಮ ದೇಶದಲ್ಲಿ ಇತ್ತು, ಇವಾಗ 200 ಲಕ್ಷ ಕೋಟಿ ಆಗಿದೆ ಅನ್ನುವಂಥದ್ದು. ಸಿಂಪಲ್ ಆಗಿ ಹೇಳ್ತೀನಿ, 2014ರಲ್ಲಿ ಕಾಂಗ್ರೆಸ್ ಶಾಸಿತ ದೇಶ ನಮ್ಮ ಮೋದಿಜಿಯವರಿಗೆ ಕೊಡುವಾಗ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಆರ್ಥಿಕ ತಜ್ಞರೇ ಒಂದು ವಿಷಯವನ್ನು ಹೇಳಿದ್ದಾರೆ. ನಮ್ಮ ದೇಶದ ಆರ್ಥಿಕತೆ ಫ್ರೆಜೈಲ್ 5ಗೆ ಹೋಗಿತ್ತು. ಅಂದರೆ ವಿಶ್ವದ 5 ರಾಷ್ಟ್ರಗಳು, ಬ್ರೆಜಿಲ್ನಂಥ ದೇಶ, ವೆನೆಜುವೆಲಾ ಅಂಥ ರಾಷ್ಟ್ರಗಳ ಮಟ್ಟಿಗೆ ನಮ್ಮದು ಫ್ರೆಜೈಲ್ 5 ಅಂತ ಹೇಳಿದರೆ, ಯಾವ ರೀತಿ ಈ ಒಂದು ಲೋಟ ಇದೆಯಲ್ಲ, ಈ ಲೋಟ ಫುಲ್ ಬಿರುಕು ಬಿದ್ದಿದೆ. ಇನ್ನೇನಾದ್ರೂ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ತಪ್ಪಿದೆ ಇಡೀ ಒಡೆದು ಪುಡಿ ಪುಡಿ ಆಗಿಬಿಡುತ್ತೆ. ಈ ರೀತಿಯ ಈ ಮಟ್ಟಕ್ಕೆ ನಮ್ಮ ದೇಶದ ಆರ್ಥಿಕತೆಯನ್ನು ತಂದಿರಿಸಿದ್ರು. ಆದರೆ ಈಗ 10 ವರ್ಷ ಕಳೆದಿದ್ದೀವಿ, ನಾವು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದ್ದೇವೆ. ಇದು ಕಂಟ್ರಿ ಸರ್ಕಾರ ಮಾಡುವಂಥ ನೀತಿ ಅಂತ ಹೇಳಿದರೆ, ನಾನು ಹೇಳಿದೆ
200 ಲಕ್ಷ ಕೋಟಿ ಇವಾಗ ಸಾಲ ಇದೆ ಅಂತ ಹೇಳಿ. ಆದರೆ ನೀವು GDP ಯೊಂದಿಗೆ ಇವತ್ತಿನ ಭಾರತದ ಪ್ರಗತಿಯ GDP ಯೊಂದಿಗೆ ನೀವು ಆಕಲನ ಮಾಡಿ ನೋಡಿದಾಗ ಅದು ಕೇವಲ 8.5%ನಷ್ಟು. ಅಂದರೆ ಹೆಲ್ತಿ ಇದಕ್ಕೆ 25%, ನಮ್ಮ ಸಿದ್ದರಾಮಯ್ಯನವರು 23% ತಲುಪಿದ್ದಾರೆ. ಕೇರಳ ಗೌರ್ಮೆಂಟ್ ಅಂತೂ 30%ಗಿಂತ ಆಚೆ ನಾಗಾಲೋಟದಲ್ಲಿ ಆಚೆ ಇಳಿಜಾರಿನಲ್ಲಿ ಕಾಲ ಹಾಕಿಬಿಟ್ಟಿದೆ. ಇಂಥ ಪರಿಸ್ಥಿತಿ ಇರುವಾಗ ಭಾರತದಲ್ಲಿ ಈ ರೀತಿಯ ಗ್ರೋತನ್ನು ನಮ್ಮ ಮೋದಿಜಿಯವರ ಸರ್ಕಾರ ತೋರಿಸ್ತು. ಪ್ಲಸ್ ಇವಾಗ ನಮ್ಮ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಪ್ರಫುಲ್ಲಿತವಾಗಿದ್ದರೆ ಮಾತ್ರ ಎಲ್ಲರಿಗೂ ಕೆಲಸ ಸಿಗುತ್ತೆ, ಎಲ್ಲರಿಗೂ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಾಗುತ್ತೆ. ಇದರಿಂದಲೇ ನಮ್ಮ ದೇಶ ಇವತ್ತು 55ನೇ ಸ್ಥಿತಿಗೆ ಹೋಗುತ್ತೆ. ಇನ್ನೊಂದು ವರ್ಷ ತಾಳ್ರಿ, ಇದು 3ನೇ ಸ್ಥಿತಿಗೆ, ಮೊದಲ 3ನೇ ಪೊಸಿಷನ್ಗೆ ನಮ್ಮ ದೇಶ ಹೋಗುತ್ತೆ. ಇದು ಕೆಲಸ ಮಾಡಬೇಕಾದಂಥದ್ದು. ಸರ್ಕಾರ ಹೇಗೆ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಮೋದಿ ಸರ್ಕಾರ ತಿಳಿಸ್ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಒಂದು ಉಲ್ಲೇಖ ಮಾಡಿದ್ರು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ 15ರಿಂದ 20 ಸೀಟನ್ನ ಗೆದ್ದೇ ಗೆಲ್ಲುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ವಿಧಾನಸಭೆಯಲ್ಲಿ ಜನರು ಗ್ಯಾರಂಟಿ ವಿಚಾರವಾಗಿ ನಮ್ಮನ್ನ ಗೆಲ್ಲಿಸಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗ್ಯಾರಂಟಿ ವಿಚಾರವಾಗಿ ಗೆಲ್ಲಿಸ್ತಾರೆ. ಪದವೀಧರ ಚುನಾವಣೆಗೂ ಕೂಡ ಗ್ಯಾರಂಟಿ ವಿಚಾರ ಹೆಲ್ಪ್ ಆಗುತ್ತೆ. ಎಲ್ಲೂ ನೋಡಿದ್ರು ಕೂಡ ಕಾಂಗ್ರೆಸ್ನವರು ಕೇವಲ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ತಾವು ಕೂಡ ಇಲ್ಲಿ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿರುವಂತದ್ದು, ಮೊದಲ 1 ವರ್ಷದಲ್ಲಿ ನಮಗೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕಾಗಿತ್ತು, ಹಾಗಾಗಿ ಬೇರೆ ವಿಚಾರಕ್ಕೆ ಗಮನ ಕೊಡೋದಕ್ಕಾಗಿಲ್ಲ. ಹಾಗಾದ್ರೆ ಕೇವಲ ತಾವು ಗ್ಯಾರಂಟಿಗಳನ್ನ ಮಾತ್ರ ತುಂಬ್ತಾ ಇದ್ರೆ, ಯಾವುದೇ ಸಾಧನಗಳನ್ನ ಮಾಡ್ತಾ ಇಲ್ಲ, ಅಭಿವೃದ್ಧಿ ಮಾಡ್ತಾ ಇಲ್ಲ, ನೇರವಾಗಿ ಒಪ್ಕೊಳ್ತಾ ಇದ್ದೀರಾ. ಚುನಾವಣೆಗೋಸ್ಕರ ಗ್ಯಾರಂಟಿ ಕಾಂಗ್ರೆಸ್. ನೋಡಿ, ನಮಗೆ ಗ್ಯಾರಂಟಿ ಯೋಜನೆಗೆ ಬೇಕಾದದ್ದು 52,000 ಕೋಟಿ ರೂಪಾಯಿ ಅಲ್ವಾ? ನಮಗೆ ನಮ್ಮ ಬಜೆಟ್ ಇರುವಂತದ್ದು 3,46,409 ಕೋಟಿ ರೂಪಾಯಿ ನಮ್ಮ ಬಜೆಟ್ ಇರುವಂತದ್ದು. ಬರೀ ಗ್ಯಾರಂಟಿ ಯೋಜನೆಗೆ ಹೋಗುವಂಥದ್ದು ಎಷ್ಟು? 52,000 ಕೋಟಿ ರೂಪಾಯಿ. ಇದರಲ್ಲಿ ನಾವು ಇವರು ಅಭಿವೃದ್ಧಿ ಆಗಲಿಲ್ಲ, ಉಳಿದ ಹಣ ಇದೆ ಸ್ವಾಮಿ. ನೋಡಿ, ನಾವು ಶಿಕ್ಷಣಕ್ಕೆ 44,422 ಕೋಟಿ ಇಟ್ಟಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,406 ಕೋಟಿ ರೂಪಾಯಿ, ಇಂಧನ ಇಲಾಖೆಗೆ 23,155 ಕೋಟಿ ರೂಪಾಯಿ, ಗ್ರಾಮೀಣಾಭಿವೃದ್ಧಿಗೆ 21,160 ಕೋಟಿ ರೂಪಾಯಿ, ಗೃಹ ಮತ್ತು ಸಾರಿಗೆಗೆ 19,777, ನೀರಾವರಿಗೆ 19,179, ನಗರಾಭಿವೃದ್ಧಿಗೆ 18,155. ಈ ಥರ ನಾವು ಎಲ್ಲ ವಿಧಕ್ಕೆ, ಮೀನುಗಾರಿಕೆಗೆ ಆಗಲಿ, ಪಶುಸಂಗ ಯಾವ ಇಲಾಖೆಯನ್ನು ನಾವು ಬಿಡಲಿಲ್ಲ. ಅದೇ ರೀತಿ ನಾವು ಇಲ್ಲಿ ಹೇಗೆ ಯಾವ ರೀತಿ ಕಲೆಕ್ಟ್ ಮಾಡ್ತೇವೆ ಅಂತ ಕೂಡ ಇಲ್ಲಿ ಹಾಕಿದ್ದೇವೆ. ನಾವು ವಾಣಿಜ್ಯ ತೆರಿಗೆಗೆ 11,000 ಕೋಟಿ ರೂಪಾಯಿ, ವಾಣಿಜ್ಯ ತೆರಿಗೆಯಿಂದ, ಅಬಕಾರಿ ತೆರಿಗೆಯಿಂದ 38,525, ನೋಂದಾವಣಿ ಮುದ್ರಾಂಕದಿಂದ 26,000, ಮೋಟಾರಿಂದ 13,000 ಹಾಕಿದ್ದೇವೆ ನಾವು. ಖಂಡಿತವಾಗಿಯೂ ನೋಡಿ, ಶಾಸಕರಿಗೆ ಕೊಡಲಿಲ್ಲ ಅಂತ ನೋಡಿ ಇವರು ಹೇಳಿದ್ರು ಬಹಳಷ್ಟು ಮೋದಿ ಸರ್ಕಾರ ಬರುವ ಮುಂಚೆ ದೇಶ ಕ್ಷೀಣ ಸ್ಥಿತಿಯಲ್ಲಿತ್ತು, ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ತಜ್ಞರು ಹೇಳಿದಂತ ಇವರು ಹೇಳಿದ್ರು. ಆದ್ರೆ ಇವಾಗ ನೀವು ಇಲ್ಲಿಂದಲೇ ಗೂಗಲ್ ಮಾಡಿ ಹ್ಯಾಪಿನೆಸ್ ಇಂಡೆಕ್ಸ್ ನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ನೀವು ಸರ್ಚ್ ಮಾಡುದು ಬೇಡ. ನಾವು 126ರ ಸ್ಥಾನದಲ್ಲಿದೆ. ನಾವು ಅಧಿಕಾರದಲ್ಲಿ ಇರುವಾಗ ಇದು 6ನೇ ಸ್ಥಾನದಲ್ಲಿತ್ತು. 126 ಸ್ಥಾನಕ್ಕೆ ಹೇಗೆ ಹೋಯ್ತು? ಇದನ್ನ ಆಲೋಚನೆ ಮಾಡಿ. ಇದು ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಉಂಟು. ಇದು ಬಡತನ ರೇಖೆಯನ್ನು ಮೇಲೆತ್ತಿದಂತ ಗ್ರೋತ್ ನಿಮ್ದು. ಅದು 25 ಕೋಟಿ. ಇದು ಗ್ರೋತ್. 25 ಕೋಟಿ ಜನರನ್ನು ಒಂದು ನಿಮಿಷ ಸರ್, ಹ್ಯಾಪಿನೆಸ್ ಇಂಡೆಕ್ಸ್ ಬಗ್ಗೆ ಹೇಳಬೇಕಾದ್ರೆ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನು ಫಾಲೋ ಮಾಡುವಂತ ದೇಶ ಯಾವುದು ಹೇಳಿ? ಒಂದು ನಿಮಿಷ ಸರ್. ಆ ದೇಶದಲ್ಲಿ ತುಲನೆ ಮಾಡೋಣ. ಇವತ್ತು ನಾವು ನಮ್ದು GDP ಅನ್ನು ಬೇರೆ ದೇಶದ ಬಿಡಿ ಸರ್. ಈಗ ಬಾಂಗ್ಲಾದೇಶ 91ನೇ ಸ್ಥಾನದಲ್ಲಿದೆ. ನಮ್ಮ ಆ ರೀತಿ ಮಾತಾಡೋದಾದ್ರೆ 91ನೇ ಸ್ಥಾನದಲ್ಲಿ ನಮ್ಮ ದೇಶ GDP ನಾವು ಯಾವ ರೀತಿಯ ಮಾತಾಡಿದ ಮೇಲೆ ಮಾತಾಡಿ. ಇವತ್ತು ನಮ್ಮ ದೇಶದಲ್ಲಿ ನೀವೇ ಮಾಡಿದ ಲೆಕ್ಕಾಚಾರ, ನೀವೇ ಮಾಡಿದ ನಿಮ್ಮ ಕೇಂದ್ರ ಸರ್ಕಾರ ಮಾಡಿದ ಸರ್ವೆ, 65 ಲಕ್ಷದ ಮಕ್ಕಳು ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲದಿದ್ದಾರೆ. ಇದು ನಾವು ಮಾಡಿದ ಸರ್ವೆ ಅಲ್ಲ, ನಿಮ್ಮ ಕೇಂದ್ರ ಸರ್ಕಾರ ಮಾಡಿದ ಸರ್ವೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಹೇಳಿ. 65 ಲಕ್ಷ ಜನರು ಇವತ್ತು ಒಂದು ಹೊತ್ತಿನ ಊಟ ಮಾಡ್ಲಿಕ್ಕೆ ಗತಿ ಇಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ. ನೀವು ಹೇಳಿದ್ರೆ ಗ್ರೋತ್ ಮೇಲೆ ಹೋಗಿದೆ, ನಾವು ವಿಶ್ವದಲ್ಲಿ ಹಾಗೆ, ವಿಶ್ವದಲ್ಲಿ ಹೀಗೆ ಅಂತ. ಯಾವ ರೀತಿಯಲ್ಲಿ ವಿಶ್ವದಲ್ಲಿ ಇದ್ದೀರಿ ನೀವು? ಯಾವ ಲೋಕದಲ್ಲಿ ಇದ್ದೀರಿ?
ಓಕೆ ಓಕೆ ಇವರು ಹೇಳಿದ್ರು ಇವರು ಹೇಳಿದ್ರು ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನು ಫಾಲೋ ಮಾಡುವಂತ ದೇಶ ಯಾವ್ದು ಗೊತ್ತಾ? ನಮ್ದು GDP ಅನ್ನು ಫಾಲೋ ಮಾಡಿಕೊಂಡು ಅದರಲ್ಲಿ ಇದು ಮಾಡಿ ಹೇಳುತ್ತೆ. ಇವರಿಗೆ ಸುಲಲಿತವಾಗಿರತಕ್ಕ ನೋಡಿದ್ದಾರೆ. ಆದರೆ ಈ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನು ಅನುಕ್ರಮಣಿಕವಾಗಿ ನಮಗೆ ಕೊಟ್ಟಂತಹ ಯಾವುದು ಮಾಧ್ಯಮ ಅದು ಹೇಳಲಿಲ್ಲ. ಇರೋದೇ ಇಲ್ಲ. ಅದೆಲ್ಲ ಗೂಗಲ್ ಅಲ್ಲಿ ನೋಡಿಕೊಂಡು ವಾಟ್ಸಪ್ ಅಲ್ಲಿ ನೋಡಿಕೊಂಡು ಬಂದು ಇಲ್ಲಿ ಮಾತಾಡೋದು. ಒಂದು ನಿಮಿಷ ಖಂಡಿತ ನೋಡಿ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನು ಭೂತಾನ್ ದೇಶ ಮಾತ್ರ ತಮ್ಮ ಇದನ್ನು ಫಾಲೋ ಮಾಡುತ್ತೆ. ಅದಕ್ಕೆ GDP ಅನ್ನುವಂಥದ್ದೆಲ್ಲ ಇರೋದಿಲ್ಲ. ಅಲ್ಲಿ ಭೂತಾನ್ ದೇಶ ಅದನ್ನು ಫಾಲೋ ಮಾಡುತ್ತೆ. ನಮ್ದು ಭೂತಾನ್ ದೇಶದ ಪ್ರಕಾರ ನಮ್ದು GDP ಇದ್ರೆ ಸಾಕೋ? ಯಾಕಂದ್ರೆ ಆ GDPಯಲ್ಲಿ ಎಷ್ಟೋ ಹಿಂದೆ ಇದೆ. ಬಿಡಿ, ನಾವು ಇದೆಲ್ಲ ಸುಮ್ಮನೆ ವಾಟ್ಸಪ್ ಯೂನಿವರ್ಸಿಟಿಯ ಮಾತುಗಳು. ಮತ್ತೆ ಬರ್ತಾರೆ ಒಂದು ದೂರವಾಣಿ ಕರೆ. ಹಲೋ ಹಲೋ ಹಲೋ, ಎಸ್ ಹೇಳಿ ಸರ್. ನಂದೊಂದು ಕಾಂಗ್ರೆಸ್ ವಕ್ತಾರ ಮತ್ತು ಬಿಜೆಪಿ ವಕ್ತಾರ ಒಂದು ಮಾತು ಉಂಟು. ಎಸ್ ಕೇಳಿ ಸರ್. ಒಂದು ಜೀವನದಲ್ಲಿ ಯಾವುದೇ ಗವರ್ಮೆಂಟ್ ಬರ್ಲಿ, ಯಾವುದೇ ಸರ್ಕಾರ ಬರ್ಲಿ, ಯಾರೇ ಬರ್ಲಿ, ಒಂದು ಫ್ರೀ ಎಜುಕೇಶನ್ ಮತ್ತೊಂದು ಫ್ರೀ ಮೆಡಿಕಲ್ ಮಾಡಬಹುದಾ ಅಂತ ಕೇಳುದು. ಇವರ ಹತ್ರ ಕಾಂಗ್ರೆಸ್ ಗವರ್ಮೆಂಟ್ ಅವರ ಹತ್ರ ಮೊದಲು ಕೇಳುದು ಎಂತ ಅಂತ ಹೇಳಿದ್ರೆ, ಫ್ರೀ ಒಂದು ಎಜುಕೇಶನ್, ಒಂದು ಫ್ರೀ ಮೆಡಿಕಲ್ ಮಾಡಿದ್ರೆ ಯಾರಿಗೆ ಯಾವ ಸೀಟ್ ಸಹ ಬೇಡ. ಸರಿಯಲ್ಲ? ಎಂತ ಅಂತ ಹೇಳಿದ್ರೆ ಇದಕ್ಕೆ ಯಾರು ಮಾತಾಡುದಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಬಡಪಾಯಿ, ನಾನು ಬಾಡಿಗೆ ಮನೆಯಲ್ಲಿ ಇರುವನು, ನನ್ನ ಹತ್ರ APL ಕಾರ್ಡ್ ಉಂಟು. ನವೆಂಬರ್ನಿಂದ ನಂಗೆ ರೇಷನ್ ಇಲ್ಲ. ನಾನು ಎಂತ ಮಾಡ್ಬೇಕು ಹೇಳಿ ಸರ್? ನಾನು ಮೋಟ್ರಲ್ಲಿ ದುಡಿಯೋನು, ನಂಗೆ ರಾತ್ರಿ ಆಗುವ ಕಣ್ಣು ಕಾಣುದಿಲ್ಲ. ಇವರ ಹತ್ರ ಕೇಳುದ, ಅವ್ರ ಹತ್ರ ಕೇಳುದ, ಯಾರ ಹತ್ರ ಕೇಳುದು ಅಂತ ಗೊತ್ತಾಗುದಿಲ್ಲ. ಅದಕ್ಕೆ ನಾನು ಹೇಳುದು ಎರಡು ಮಾತು ಎಂತ ಅಂತ ಹೇಳಿದ್ರೆ, ಒಂದು ನಂಗೆ ಮಕ್ಕಳಿಲ್ಲ, ಒಂದು ಮಕ್ಕಳಿಗೆ ಒಂದು ಎಜುಕೇಶನ್, ಯಾರ ಮಕ್ಕಳಿಗೆ ಆಗ್ಲಿ ಒಂದು ಎಜುಕೇಶನ್ ಮತ್ತೆ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್, ಮೆಡಿಕಲ್ ಇಲ್ಲಿ ಹೋದ್ರೆ ಯಾರಿಗೆ ಬೇಕು ಸರ್? ಕಣ್ಣಿಗೊಂದು ಕಾಳಿ ನೋಡ್ಲಿಕ್ಕೆ ಹೋದ್ರೆ ಅಷ್ಟು ನಾವು ಹಣ ಖರ್ಚು ಮಾಡ್ಬೇಕು. ನಮ್ಮಂತ ಸಾಧ್ಯ ಉಂಟು ಹಾಗೆ ಸರ್? ಒಂದು ನಿಮ್ಮ ಮಾತಿನ ಅಡ್ಡದಲ್ಲಿ ಸರ್ ನಿಮ್ಮ ಫೋನ್ ನಂಬರ್ ಮತ್ತೆ ಹೆಸರು ಒಂದು ಕೊಟ್ಟು ಬಿಡಿ. ನಿಮ್ಗೆ ಒಂದು ರೇಷನ್ ಕಾರ್ಡ್ ನಾನು ಕೊಟ್ಟಾಗಿದೆ ಸರ್. ನಾನು ಕೊಟ್ಟು ಜೂನ್ 16 ನಂತರ ಅಲ್ಲ ಸರ್, 4 ವರ್ಷ ಆಯ್ತು ಸರ್. ರೇಷನ್ ಕಾರ್ಡಿದ ಕಾರ್ಯಕ್ರಮನೇ ನಿಲ್ಲಿಸಿ 4 ವರ್ಷ ಆಯ್ತು. ನಾವು ಕೂಡ ಬಂದು 1 ವರ್ಷ ಆಯ್ತು. ಅಲ್ಲ ಸರ್, ನಾವು ಕೂಡ ಹೇಳ್ತಾ ಇದ್ದೇನೆ, ನಾವು ಕೂಡ ಬಂದು 1 ವರ್ಷ ಆಯ್ತು. ಜನರಿಗೆ ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಆಗಿಲ್ಲ. ಬಹುಶಃ ಜೂನ್ 16 ನಂತರ ರೇಷನ್ ಕಾರ್ಡ್ ಕೊಡುವಂತ, ಬಡವರನ್ನು ಹುಡುಕಿ ರೇಷನ್ ಕಾರ್ಡ್ ಕೊಡುವಂತ ಒಂದು ಕಾರ್ಯಕ್ರಮ ಬರ್ಬೋದಂತ ನಿರೀಕ್ಷೆಯಲ್ಲಿದ್ದೇನೆ. ಆದ್ರೆ ಅದಕ್ಕಾಗಿ ನಾನು ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ನಮ್ಮ ಟಿವಿಯ ಮೂಲಕ ಸರ್ ಅವರು ಮಾಹಿತಿ ಕೊಡ್ತಾ ಇದ್ದಾರೆ. ಅಲ್ಲ ಸರ್, ನಮ್ಮ ಪ್ರಶ್ನೆಗೆ ರೇಷನ್ ಕಾರ್ಡ್ ಅಲ್ಲಿ ನಾನು ಇದು ಅನ್ನವನ್ನು ಅಂದ್ರೆ ಇದು ರೈಸ್ ಅನ್ನು ಕೊಂಡೋಗಿದ್ದೇನೆ. ನಂಗೆ ನಾನು ಮೊನ್ನೆ ಹೋಗಿ ಕೇಳುವಾಗ ನಂಗೆ ಹೇಳಿದ್ರು ನವೆಂಬರ್ ನಿಂದ ಬಂದಾಗಿದೆ. ನಾವು ರೇಷನ್ ಕಾರ್ಡ್ ಇಟ್ಕೊಂಡು ಎಂತ ಮಾಡ್ಬೇಕು ಅಂತ ಹೇಳಿ. ತಮ್ದು APL ಕಾರ್ಡ್ ಇರುವಂತ ನಿಮ್ದು ಕಷ್ಟ ಗೊತ್ತಾಗ್ತದೆ. ನಾನು ಬಾಡಿಗೆ ಮನೆಯವರು, ನನ್ಗೆ ಮಕ್ಕಳಿಲ್ಲ, ನಾನು ಮೋಟ್ರಲ್ಲಿ ಇರುವವನು, ನಾನು ದುಡ್ದು ತಿನ್ಬೇಕು ಸರ್. ನಾನು ರೇಷನ್ ಅಲ್ಲಿ ಎಂತಾದ್ರು ಬೆಳಿಗ್ಗೆ ಒಂದು ತಿಂಡಿ ಮಾಡ್ಬೋದಂತೆ ಹೋಗಿ ರೇಷನ್ ಅಲ್ಲಿ ಕೇಳಿದ್ದು. ನಾನು 15 ರೂಪಾಯಿ 18 ರೂಪಾಯಿಯನ್ನು ಕೊಟ್ಟು ತರುವವನು. ನಮ್ಗೆ ಅದು ಇಲ್ಲ ಅಂತ ಹೇಳಿದ್ರೆ ನವೆಂಬರ್ ನಿಂದ ಇಲ್ಲ. ಹೋದ ವರ್ಷ ನವೆಂಬರ್ ನಿಂದ ಈ ವರ್ಷ ಮೇ ಆಯ್ತು. ಅಲ್ಲಲ್ಲ ಸರ್, ನಾನ್ ನಿಮ್ಗೆ ದೂರದಲ್ಲ, ನಿಮ್ಮ ಫೋನ್ ನಂಬರ್ ಅಲ್ಲ, ನಮ್ಮ ವಕ್ತಾರರಿಗೆ ಉದಯಾಚಾರ್ಯ ಅವರಿಗೆ ಹೇಳಿ ಆಗಿದೆ, ಎಲ್ಲರಿಗೆ ಹೇಳಿ ಆಗಿದೆ, ವಕ್ತಾರರಿಗೆ ಹೇಳಿ ಆಗಿದೆ. ಯಾಕಂದ್ರೆ ನಾನು ದಿವಸಕ್ಕೆ ದುಡಿದು ತಿನ್ನುವನು. ಇವರಿಗೆ ನಾನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಒಂದು ಉದಾಹರಣೆ ಅಂತಲ್ಲ, ಅವರಿಗೊಂದು ಹೇಳಿದಕ್ಕೆ ಒಂದು ವಿವರಣೆಯನ್ನು. ಇವಾಗ ಏನಾಗಿದೆ ಅಂತ ಹೇಳಿದರೆ, APL ಕಾರ್ಡಿಗೆ ಅಕ್ಕಿಯನ್ನು ಕೊಡ್ತಾ ಇದ್ರು. ಇಲ್ಲಿ ಹೆಚ್ಚಿನ ಕಾರ್ಡು ಒಂದು 80%, ಈಗ ರೇಷನ್ ಕಾರ್ಡ್ BPL ಕಾರ್ಡಿನ ವಿಷಯಕ್ಕೆ ಬಂದರೆ, BPL ಕಾರ್ಡು ಸಾಧಾರಣವಾಗಿ 80% ಕಾರ್ಡು ಅದು ಕೇಂದ್ರ ಸರ್ಕಾರ ಅದಕ್ಕೆ
ಅಕ್ಕಿಯನ್ನು ಕೊಡ್ತದೆ. 80% ಕಾರ್ಡ್ಗೆ ಕೇಂದ್ರ ಸರ್ಕಾರ ನೇರವಾಗಿ ಅದಕ್ಕೆ 5 kg ಅಕ್ಕಿಯನ್ನು ಕೊಡ್ತದೆ. ಉಳಿದ 20% ಕಾರ್ಡು ನಮ್ಮಲ್ಲಿ ಇರುವಂತದ್ದು ಅದು ಹೆಚ್ಚುವರಿಯಾಗಿ ಮಾಡಿದಂಥದ್ದು ಕಾರ್ಡು. ಈಗ ಒಂದು ಇವತ್ತು ಹೇಳಿದ್ರು, ಇವರ ಕಷ್ಟ ಹೇಳಿದ್ರು, ಒಂದು ರಾಜ್ಯ ಸರ್ಕಾರದ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವರಿಗೆ ಮಾಡಿಕೊಟ್ಟಂತ ಕಾರ್ಡು. ಈ ರಾಜ್ಯ ಸರ್ಕಾರದಲ್ಲಿ ಮಾಡಿದಂತ ವಿಶೇಷವಾಗಿ ಮಾಡಿದಂತ 20% ಏನು ರೇಷನ್ ಕಾರ್ಡ್ ಇದೆ ಅದಕ್ಕೆ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇಲ್ಲ. ಇದರಿಂದ ಬಹಳಷ್ಟು ಸಮಸ್ಯೆ ಆಗಿದೆ ಜನರಿಗೆ. ಯಾಕಂತ ಹೇಳಿದ್ರೆ ಈ ಹಿಂದಿನ ದಿನಗಳಲ್ಲಿ ಈ ಹಿಂದೆ ಹೇಗಿತ್ತಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಷ್ಟು ಅಕ್ಕಿ ಬೇಕು ಅಂತ ಹೇಳಿದ್ರೆ ಅಷ್ಟು ಅಕ್ಕಿಯನ್ನು ಈ 20% ಪ್ಲಸ್ 80% ಎಲ್ಲಾ ರೇಷನ್ ಕಾರ್ಡ್ಗೆ ಕೊಡ್ತಾ ಇತ್ತು. APL ಕಾರ್ಡ್ ಅಂತ ಹೇಳುದಲ್ಲ ನಾನು, BPL ಕಾರ್ಡ್ ಅಲ್ಲಿ ಕೂಡ ರಾಜ್ಯ ಸರ್ಕಾರ ಕೊಟ್ಟಂತ ಕಾರ್ಡ್ ಇದೆ. BPL ಕಾರ್ಡ್ ರಾಜ್ಯ ಸರ್ಕಾರ ಕೊಟ್ಟಂತ ಕಾರ್ಡ್ ಇದೆ. ಈ ರಾಜ್ಯ ಸರ್ಕಾರ ಕೊಟ್ಟಂತ ರೇಷನ್ ಕಾರ್ಡಿಗೆ ಕೇಂದ್ರ ಸರ್ಕಾರ ಯಾವುದೇ ಪಡಿತರ ವ್ಯವಸ್ಥೆಯನ್ನು ಕಳಿಸುವುದಿಲ್ಲ. ಇದು ರಾಜ್ಯ ಸರ್ಕಾರವೇ ಇದಕ್ಕೆ ವ್ಯವಸ್ಥೆ ಮಾಡಬೇಕು. ಇದು ಬಹಳಷ್ಟು ಈ 2-3 ತಿಂಗಳಿಂದ ಬಹಳಷ್ಟು ಸಮಸ್ಯೆ ಆಯಿತು. ಇದಕ್ಕೆ ಒಂದು ಪಡಿತರ ವ್ಯವಸ್ಥೆ ಬರದೆ. ಆದ್ದರಿಂದ ಈ ಪಡಿತರ ವ್ಯವಸ್ಥೆ ಹೆಚ್ಚು ಬಂದ್ರೆ ನಾವು APL ಕಾರ್ಡ್ಗೆ ಕೂಡ ಈ ಹಿಂದಿನ ದಿನಗಳಲ್ಲಿ ಕೊಡ್ತಿದ್ದೆವು. ಈಗ ಹೆಚ್ಚುವರಿ ಪಡಿತರ ಬರ್ತಾ ಇಲ್ಲ, ಬರುವ ದಿವಸದಲ್ಲಿ ನಾವು ಕೊಡ್ತಾ ಇದ್ದೇವೆ. ಅದಕ್ಕಾಗಿ ಕೇಂದ್ರ ಸರ್ಕಾರದಲ್ಲಿ ಇವಾಗ ಅವರು ಬರೀ 5 kg ಅಕ್ಕಿಯನ್ನು ಒಂದು ಜನರಿಗೆ 5 kg ಅಕ್ಕಿ ತರ ಕೇಂದ್ರ ಸರ್ಕಾರದ 80% ಪಡಿತರ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ದು ಇವಾಗ ನಮ್ಮ ಮಿತ್ರರು ಹೇಳಿದ ಹಾಗೆ ನಾವು ಕಳೆದ ಇಲೆಕ್ಷನ್ ಟೈಮಲ್ಲಿ ನಾವು 10 kg ಕೊಡ್ತೇವೆ ಅಂತ ಹೇಳಿದ್ದೇವೆ. ಯಾವ ರೀತಿ ಹೇಳಿದೆ ಅಂತ ಈ ಹಿಂದೆ ಯಾವ ರೀತಿ ಪರಿಪಾಠ ಇತ್ತು ಆ ರೀತಿ 10 kg ಕೊಡ್ತೇವೆ ಅಂತ ಹೇಳಿದೆ. ಅದಕ್ಕೆ ನಾವು 34 ರೂಪಾಯಿ 35 ಪೈಸೆ ನಾವು ಪಾವತಿ ಮಾಡ್ತೇವೆ ಉಳಿದ ಒಂದು ಅಕ್ಕಿಗೆ. ಯಾವ ಅಕ್ಕಿಗೆ 5 kg ಎಕ್ಸ್ಟ್ರಾ ಕೊಡುವ ಅಕ್ಕಿಗೆ 34 ರೂಪಾಯಿ 35 ಪೈಸೆ ನಾವು ಪಾವತಿಯನ್ನು ಮಾಡ್ತೇವೆ. ನಮಗೆ ಆ 5 kg ನೀವು ಈಗ ಏನು ಬಿಸಾಡಿದಿರಲ್ವಾ, ಗೋಡನಲ್ಲಿ ಇಟ್ಟು ಹಾಳು ಮಾಡಿ ಹುಳು ತಿಂದು ಬಿಸಾಡಿದಿರಲ್ಲ, ಆ ಅಕ್ಕಿ ಕೊಡ್ತಿದ್ರೆ ನಮ್ಮ ಜನರಿಗೆ ಒಂದು ಚೂರು ಉಪಕಾರ ಆಗ್ತಿತ್ತು. ಇವರು ಏನು ಮಾಡಿದ್ದಾರೆ, ಇವತ್ತು ಮೋದಿ ಪ್ಯಾಕೇಜ್ ಅಂತ ಹೇಳಿಕೊಂಡು 29 ರೂಪಾಯಿಗೆ ಆ ಅಕ್ಕಿಯನ್ನು ಮಾರಾಟ ಮಾಡಲು ಅಡ್ವರ್ಟೈಸ್ ಮಾಡಿಕೊಂಡು 13 ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ನಾವು ಇವತ್ತು ಭಾರತ್ ಅಕ್ಕಿ ಬರ್ತದೆ ನನ್ಗೆ 29 ರೂಪಾಯಿಗೆ ಕೆಜಿಗೆ, ನಾವು 35 ರೂಪಾಯಿ ಕೊಡ್ತೇವೆ ಅಂತ, 29 ರೂಪಾಯಿ ಅಲ್ಲ ನಾವು 35 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರ ಮೋದಿ ಅವರಿಗೆ ಕರುಣೆ ಬರಲಿಲ್ಲ. 29 ರೂಪಾಯಿಗೆ ಅವರದೇ ಬ್ರ್ಯಾಂಡ್ ಹಾಕಿ ಅಕ್ಕಿ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಅದು ಕೂಡ ಅಡ್ವರ್ಟೈಸ್ ತುಂಬಾ ಆಯ್ತು. ಇಷ್ಟರವರೆಗೆ ಯಾವ ವ್ಯಕ್ತಿಗೆ ಸಿಕ್ಕಿದೆ ಆ ಅಕ್ಕಿ ಅಂತ ಸುದ್ದಿ ಇಲ್ಲ. ಒಂದು ದೂರವಾಣಿ ಕರೆ ಓಕೆ. ಹಲೋ ಹಲೋ ಸರ್. ಎಸ್ ಹೇಳಿ ಸರ್. ಸರ್ ಅದೊಂದು ಬೆಳಿಗ್ಗೆ ರಿಪಬ್ಲಿಕ್ ಕನ್ನಡ ಚಾನಲ್ ಒಂದು ಬಂದಿತ್ತು ಸರ್. ಹೇಳಿ. ಒಂದು ಮನೆಯವರು ಸಾಲ ತಗೊಂಡಿದ್ದಾರೆ ಒಬ್ಬರ ಕೈಯಿಂದ. 1.5 ಲಕ್ಷಕ್ಕೆ ಅವರಿಗೆ ಬಡ್ಡಿ ಎಲ್ಲ ಕಟ್ಟಿದ್ದಾರೆ. ಬಡ್ಡಿ ಎಲ್ಲ ಕಟ್ಟಿ ನಂತರ ಅವರನ್ನು ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ. ಗೃಹ ಬಂಧನದಲ್ಲಿ ಇಟ್ಟರು. ಅವರು ಅವರ ತಂದೆಯವರು ಆತ್ಮಹತ್ಯೆ ಮಾಡಿದ್ರು. ಅಂದ್ರೆ ಮಗ ಮತ್ತು ಹೆಂಡತಿಯನ್ನು ಗೃಹ ಬಂಧನದಲ್ಲಿ ಇಟ್ಟು ಅವರು ಆತ್ಮಹತ್ಯೆ ಮಾಡಿದ್ರು. ಅಂದ್ರೆ ಎಷ್ಟು ಭ್ರಷ್ಟ ಆಗಿದೆ ಅಂದ್ರೆ ಇಲ್ಲಿ ಅಷ್ಟು ಭ್ರಷ್ಟ ಆಗಿದೆ. ಅಲ್ಲ ಸರ್, ಹಾಗೆ ನೋಡಿ ಅಂದ್ರೆ ಇನ್ನು ಎಷ್ಟು ಕೋಟಿ ಜನ ಬಡವರಿದ್ದಾರೆ, ಅವರನ್ನು ನೋಡುವುದು ಯಾರಿದ್ದಾರೆ ಸರ್? ಯಾರು ಬರ್ತಾರೆ? ಯಾರು ಬಿಜೆಪಿಯವರು ಬಿಲ್ಕುಲ್ ಬರುದಿಲ್ಲ. ಮನೆಗೆ ಬರ್ತಾರ? ಮನೆಗೆ ಬರ್ಲಿ, ಮನೆಗೆ ಬರ್ತಾರ ಇವರು? ಎಲ್ಲಿ ಆಗಿರುವ ಘಟನೆ ಆ ಕಡೆ ಸರ್, ಈಗ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ಸರ್. ರಿಪಬ್ಲಿಕ್ ಚಾನಲ್ ಅಲ್ಲಿ ಬಂದಿತ್ತು ಸರ್ ಬೆಳಿಗ್ಗೆ. ನನಗೆ ನಿಮ್ಮ ಬಳಿ ಕೇಳಲ್ಲ ಅಥವಾ ಆ ಮಾಧ್ಯಮದವರ ಬಳಿ ಕೇಳಲ್ಲ ಸರ್. ನನಗೆ ವಿವರವನ್ನು ನೀಡ್ತಾ ಇರುವವರು ತಾವು ನೀಡುವಂತ ವೇಳೆಯಲ್ಲಿ ಸರಿಯಾದ ದಾಖಲೆ ಸಮೇತ ನೀಡಿ. ಯಾಕಂತ ಹೇಳಿದ್ರೆ ಸಾವಿರಾರು ಜನ ನೋಡ್ತಾ ಇರುವಂತ ಕಾರ್ಯಕ್ರಮ. ತಾವು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟು ಯಾವುದೋ ದಿಕ್ಕನ್ನು ಬದಲಿಸುವಂತ ಪ್ರಯತ್ನ ಮಾಡಬೇಡಿ. ಇಲ್ಲಿ ಯಾವ ಚರ್ಚೆ ಆಗ್ತದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದ್ರೆ ಮಾತಾಡಿ. ಇನ್ನೊಂದು ವಿಚಾರದ ಕುರಿತಾಗಿ ಇಲ್ಲಿ ಬಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಅದು ಕೂಡ ಕರೆಕ್ಟ್ ಆಗಿ ಗೊತ್ತಿಲ್ಲ ಏನ್ ವಿಚಾರ, ಯಾವ ಕಾರಣಕ್ಕೋಸ್ಕರ ಗೃಹ ಬಂಧನ, ಏನ್ ಮ್ಯಾಟರ್ ಅಂತ ಹೇಳಿ ಸ್ವಲ್ಪನಾದ್ರೂ ಆ ವಿಚಾರದ ಕುರಿತಾಗಿ ತಿಳ್ಕೊಂಡು ಇಲ್ಲಿ ಏನು ಸ್ಪಷ್ಟತೆ ಕಾರ್ಯಕ್ರಮ ನಡೀತಾ ಇದೆ ಆ ವಿಚಾರವಾಗಿ ಮಾತಾಡೋಣ. ಎಸ್ ಅರುಣ್ ಸರ್. ದಾಸ್ತಾನಿನಲ್ಲಿ ಹುಳು ಬಿದ್ದು ಹಾಳಾಗ್ತಿದೆ ಅಂತ ಹೇಳಿ ಅದು ಸರಿಯಾದ ರಿಪೋರ್ಟ್ ಇಲ್ಲಿಂದ ಇವರು ತರಿಸಬೇಕು. ಮತ್ತೆ ಇನ್ನೊಂದು ಹೇಳಿದ್ರು, ಸರ್ಕಾರ ನಡೆಸೋದು ಹೇಗೆ ಏನು ಅಂತ ಹೇಳಿದ್ರೆ ಇವ್ರಿಗೆ ಗೊತ್ತಿಲ್ಲದಿದ್ರೆ ರಿಸೈನ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ ಇವಾಗ 29 ರೂಪಾಯಿ ಕೆಜಿಗೆ ಅಕ್ಕಿ ಮಾರಾಟ ಅಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆಯಲ್ಲಿ ತಂದಿದ್ದಾರೆ. ಯಾಕೆ ತಂದಿದ್ದಾರೆ ಅಂತ ಹೇಳಿದ್ರೆ ಈ
ಸರ್ಕಾರಗಳಿಗೆ ಗೊತ್ತಿದೆ, ಆದ್ರೆ ಜನರನ್ನು ಮಂಗ ಮಾಡಬೇಕಲ್ಲ, ಅದಕ್ಕೋಸ್ಕರ ಹೇಳಿ ನಾನು 35 ರೂಪಾಯಿ ಕೊಡ್ತಾ ಇದ್ದೆ, ನಮ್ಗೆ ಕೊಡ್ಲಿಲ್ಲ, ಅಲ್ಲೇ 5 kg ಆಲ್ರೆಡಿ ಒಬ್ಬ ವ್ಯಕ್ತಿ ಸೇವಿಸುವಂಥದ್ದು 5 kg ತಿಂಗಳಿಗೆ, 10 kg ಹೇಗೆ ನುಂಗ್ತಾನೆ ಗೊತ್ತಿರೋದಿಲ್ಲ. ಇರ್ಲಿ, ಇವರ ರಾಜಕೀಯದ ವಿಷಯ ಅದು. ಇಲ್ಲಿ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಈ ವಿತರಣೆ ಕೇಂದ್ರ ಸರ್ಕಾರ ಈ ಆಹಾರವನ್ನು ಭದ್ರತೆಗೋಸ್ಕರ ಯಾಕೆ ಇಟ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಈ ಪಾಕಿಸ್ತಾನದ ಹಾಗೆ ಪರಿಸ್ಥಿತಿ ಬರಬಾರ್ದಲ್ಲ. 200 ಕಿಲೋ ಅಕ್ಕಿ, 500 ಕಿಲೋ ಹಿಟ್ಟು ಹೀಗೆಲ್ಲ ಆಗಿದೆಲ್ಲ, ಹಾಗೆ ಆಗಬಾರ್ದು ಅಂತ ಹೇಳಿ ಈ ಅಕ್ಕಿಯ ರೇಟ್ ಜಾಸ್ತಿ ಆಗ್ತಾ ಹೋದ ಹಾಗೆ ನಮ್ಮ ಕೇಂದ್ರ ಸರ್ಕಾರ ಇಂಥ ಕ್ರಮವನ್ನು ಕೈಗೊಳ್ಳುತ್ತೆ. ಮಾರ್ಕೆಟ್ನಲ್ಲಿ ಕಡಿಮೆ ಬೆಲೆಗೆ ಅಕ್ಕಿಯನ್ನು ಸರ್ವ್ ಮಾಡುತ್ತೆ. ಆವಾಗ ಏನಾಗುತ್ತೆ, ಈ ಮಾರ್ಕೆಟ್ನಲ್ಲಿ ಆ ಅಕ್ಕಿ ಸೇವಿಸುವಂಥ ಪ್ರಮಾಣ, ಬೇಡಿಕೆಗಳಲ್ಲೆಲ್ಲ ಒಂದು ಸ್ಟೆಬಿಲೈಸ್ ಬರುತ್ತೆ, ಒಂದು ಸ್ಥಿರತೆ ಬರುತ್ತೆ. ಆವಾಗ ಈ ಏರ್ತಾ ಹೋಗುತ್ತಲ್ಲ ವ್ಯಾಪಾರ ವಹಿವಾಟಿನಲ್ಲಿ ಅಕ್ಕಿಯ ದರ, ಅದು ಅಲ್ಲಿಗೆ ಒಂದ್ಸತಿ ಬ್ರೇಕ್ ಆಗುತ್ತೆ. ಅದಕ್ಕೋಸ್ಕರ ಈ ಯೋಜನೆಗಳನ್ನು ಸರ್ಕಾರ ಮಾಡುವಂಥದ್ದು ಮತ್ತು ಈ ರೀತಿಯಾಗಿ ಹಂಚುವಂಥದ್ದು. ಇದು ಇಷ್ಟು ವರ್ಷದಿಂದ ರೇಷನ್ ಅಂಗಡಿಗಳ ಮುಖಾಂತರ ಬೇರೆ ಬೇರೆ ಇದರಲ್ಲಿ ಕೊಡ್ತಾ ಇದೆ. ಆದರೆ ಇದನ್ನು ಮಾಡಿತ್ತು. ಆದರೆ ಇವ್ರಿಗೆ ಹಂಗಲ್ಲ, ನಾವು ಗ್ಯಾರಂಟಿ ಹೇಳಿದ್ದೇವೆ, ನಾವು ಅಕ್ಕಿ ಅವರಿಗೆ 5 ಕಿಲೋ ತಿಂದು ಇಲ್ಲ 10 ಕಿಲೋ ಕೊಡಿ, ಯಾಕೆ ನಮ್ಗೆ ಓಟು ಕೊಟ್ಟಿದ್ದಾರೆ ನಮ್ಗೆ, ಈ ರೀತಿಯಾಗಿ ಸರ್ಕಾರ ಕೊಡ್ತೇವಲ್ಲ, ಉಚಿತ ಕೇಳಿದಲ್ಲ. ಅಲ್ಲ, ನೀವು ಹಣ ನೀವು 1 ಕಿಲೋಗೆ 70 ರೂಪಾಯಿ ಕೊಟ್ಟರು ಕೂಡ ನಾವು ಕೊಡುದಿಲ್ಲ ರೀ. ಯಾಕೆ ಕೊಡ್ಬೇಕು? ನಿಮ್ಗೆ ಸರ್ಕಾರ ನಡೆಸಲಿಕ್ಕೆ ಗೊತ್ತಿಲ್ಲ, ನೀವು ಕಂಟ್ರೋಲ್ ಹೇಗೆ ಮಾಡ್ತೀರಿ? ಈಗ 50 ರೂಪಾಯಿ ಕಿಲೋ ಆಗಿದೆ, ನಾಳೆ 29 ರೂಪಾಯಿ ನಿಮಗೆ ಸರ್ಕಾರ ಗೊತ್ತಿಲ್ಲ. ಮಾರುಕಟ್ಟೆಯಲ್ಲಿ 50 ರೂಪಾಯಿ ಆದ ಅಕ್ಕಿ ಈಗ 80 ರೂಪಾಯಿ ಹೋಗುತ್ತೆ. ಕಂಟ್ರೋಲ್ ಹೇಗೆ ಮಾಡ್ತೀರಿ ಹೇಳಿ? ಹೇಗೆ ಮಾಡ್ತೀರಿ ಸರ್ ಹೇಳಿ? ಇಲ್ಲ, ಏನು ಉತ್ತರ ಇಲ್ಲ. ಸರ್ಕಾರ ನಡೆಸಲಿಕ್ಕೆ ಗೊತ್ತಿಲ್ಲ ಇವರಿಗೆ. ಯಾವಾಗ ಆ ಮಾರ್ಕೆಟ್ ನಲ್ಲಿ ಇರತಕ್ಕಂತ ಒಂದು ಯಾವುದು ಬೆಲೆ ನಿಯಂತ್ರಣ ಮಾಡಬೇಕಾಗುತ್ತೋ ಆಗ ಅಕ್ಕಿ ಒದಗಿಸಲೇಬೇಕು. ಅಲ್ಲಿ ಏನಾದರೂ ವ್ಯಾಕ್ಯೂಮ್ ಕ್ರಿಯೇಟ್ ಆದ್ರೆ ಅಲ್ಲಿ ಅಕ್ಕಿ ಆವಾಗ ಈ ಅಕ್ಕಿ ಈ ದಾಸ್ತಾನುಗಳು ಉಪಯೋಗ ಆಗುತ್ತೆ. ಹೇಗೆ ಟೆಲಿಕಾಂ ನಲ್ಲಿ ಹೇಗೆ ನೀತಿ ಇದೆಯೋ, BSNL ಈಗಲೂ ಕೂಡ ಯಾಕೆ ಸ್ಥಿರತೆಯಲ್ಲಿ ಇದೆ ಅಂತ ಹೇಳಿದ್ರೆ, ಏನಾದ್ರೂ ಏಕ ಸೌಮ್ಯತೆ ಬಂದು ವಿದೇಶಗಳಲ್ಲೆಲ್ಲ ಹೇಗೆ ಒಂದು ಡಾಟಾಗೆ 165 ರೂಪಾಯಿ ಇದೆಯೋ ಹಾಗೇನಾದ್ರೂ ಆಗಿದ್ರೆ ಕಾನೂನು ಇಲ್ಲದಿದ್ರೆ ನೀವು ಅದು ತಗೊಳ್ಳಿಕ್ಕಿಲ್ಲ. ಮಾತಾಡಿ ಸ್ವಾಮಿ, ನಾವೇ ತಂದದ್ದು ಕಾನೂನು. ಆಯ್ತಾ? ಅಲ್ಲ, ನೀವು ಕಾನೂನು ಸಾವಿರ ತಂದ್ರಿ. ಮೊನ್ನೆ ಅಷ್ಟು ಎಲ್ಲ ಕಾನೂನು ತಂದು ಏನೇನು ಮಾಡಿದ್ರು ಈ ದೇಶದಲ್ಲಿ ಅವಾಂತರ ಆಯ್ತು ಎಲ್ಲ ಗೊತ್ತು. ಅದನ್ನ ಹೇಳ್ತಾ ಇಲ್ಲ. ನಾನು ಹೇಳಿರುವಂತದ್ದು ನೀವು ಹೇಳಿದ್ರಲ್ಲ ಏನೋ 29 ರೂಪಾಯಿ ಯಾಕೆ ಕೊಟ್ರಿ ಅಂತ, ಅದಕ್ಕೆ ಉದಾಹರಣೆ ಒಂದು ಸರ್ಕಾರ ಹೇಗೆ ನಡೆಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈಗಾಗಲೇ ಯಾವುದೇ ಮಾರುಕಟ್ಟೆಗೆ ಹೋಗಿ ಸುಲಭದಲ್ಲಿ 29 ರೂಪಾಯಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ನೀವು ಸಿಗ್ಲಿಲ್ಲ ಅಂತ ಹೇಳಿ ನೋಡಿ, ಸೀದಾ ಸಿದ್ದರಾಮಯ್ಯ ಆಫೀಸಿಗೆ ಹೋದ್ರೆ ಅದು ಸಿಗುದಿಲ್ಲ ಸ್ವಾಮಿ. ಅಲ್ಲೇ ಪಕ್ಕದಲ್ಲಿ ಮಾರುಕಟ್ಟೆಗಳಿದೆ, ಅಲ್ಲಿ ಕೇಳಿ, ಅಲ್ಲಿ ಸಿಗುತ್ತೆ. ಓಕೆ ದಿನೇಶ್ ಅವರು, ಈಗ ವಿಚಾರದ ಮುಂದಕ್ಕೆ ಹೋಗೋದಾದ್ರೆ, ಈಗ ವಿಪಕ್ಷದ ಇನ್ನೊಂದು ವಾದಗಳಿರುವಂತದ್ದು, ಸರ್ಕಾರ ಅಂತ ಬಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಬೇಕು. ಆದರೆ ಈ 1 ವರ್ಷದ ಅಧ್ಯಾಯವನ್ನ ನಾವು ಗಮನಿಸಿದ್ರೆ ಹಲವಾರು ಪಾಯಿಂಟ್ ಔಟ್ಗಳನ್ನು ಮಾಡಬಹುದು. ಬೆಂಗಳೂರು ರಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಆಗಿರ್ಬೋದು, ಬೆಂಗಳೂರಲ್ಲಿ ಭಕ್ತಿಗೀತೆಯನ್ನು ಹಾಡಿದಂತಹ ಮುಖೇಶಿಗೆ ಮುಸ್ಲಿಮರಿಂದ ಥಳಿತ ಆಗಿರ್ಬೋದು, ನೇಹಾ, ಅಂಜಲಿ, ಮೀನಾ ಸಾಲು ಸರಣಿ ಕೊಲೆ ಆಗಿರ್ಬೋದು, ಅಥವಾ ಇನ್ನು ಅನೇಕ ವಿಚಾರಗಳನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹಿಂದೂ ವಿರೋಧಿ ಸರ್ಕಾರ, ಇನ್ನಿತರ ಪಾಯಿಂಟ್ ಔಟ್ಗಳು. ಅಂದರೆ ಕೇವಲ 1 ವರ್ಷದಲ್ಲಿ ಗ್ಯಾರಂಟಿ ವಿಚಾರವನ್ನು ಒಂದು ಬದಿಗೆ ಇಡೋದಾದ್ರೆ, ಇನ್ನು ಉಳಿದದ್ದೆಲ್ಲ ಕೇವಲ ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂಥ ಘಟನೆ ನಡೆದಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರವನ್ನು ಮೆನ್ಷನ್ ಮಾಡೋದಾದ್ರೆ, ಸಿದ್ದರಾಮಯ್ಯನವರ ಬಳಿ ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಇದೇ ಪ್ರಶ್ನೆಯನ್ನು ಕೇಳಲಾಯಿತು. ಆವಾಗ ನನಗೆ ಆಕ್ಚುಲಿ ಪರ್ಸನಲಿ ಬೇಸರ ಆಗಿರುವಂತಹ ಆನ್ಸರ್ ಏನಂತ ಹೇಳಿದ್ರೆ, ಅವರೊಂದು ಆನ್ಸರ್ ಅನ್ನು ಕೊಡ್ತಾರೆ. 2021ರಲ್ಲಿ 464 ಕೊಲೆಗಳಾಗಿತ್ತು ರಾಜ್ಯದಲ್ಲಿ. 2000 ಸಮಥಿಂಗ್ ಮ್ಯಾಟರ್ ಕೊಡ್ತಾರೆ. 2022ರಲ್ಲಿ ಇಷ್ಟು, 2023ರಲ್ಲಿ ಇಷ್ಟು, ಈಗ 2024 ನಮ್ಮ ಸರ್ಕಾರದಲ್ಲಿ 430 ಅನ್ನುವಂಥದ್ದು. ಅಂದ್ರೆ ಕೊಲೆ ಕಡಿಮೆ ಆಗಬೇಕು ಅನ್ನುವಂತಹ ಮ್ಯಾಟರ್ಗಳನ್ನ ಅಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ. ಬದಲಾಗಿ ಆ ಸರ್ಕಾರಕ್ಕಿಂತ ನಮ್ಮದ್ದು ಒಂದು 4 ಡಿಜಿಟ್ ಕಡಿಮೆ ಇದೆ, ಇದನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಕೊಲೆ ಅವರಿಗಿಂತ ನಾವು 4 ಕಡಿಮೆ ಮಾಡಿದ್ದೇವೆ, ಇದನ್ನು ಒಪ್ಪಿಕೊಳ್ತಾ ಇದ್ದಾರೆ. ಬದಲಾಗಿ ಕೇವಲ 5 ಕೊಲೆಗಳಾಗಿದೆ ಅನ್ನುವಂಥದ್ದನ್ನು ಮೇರಿಸುವಂಥದ್ದು ಉತ್ತಮ ಆಡಳಿತನ, ಇದು ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳುವಂಥ ರೀತಿಯ ಅಂತ ಹೇಳಿ. ಇಲ್ಲ, ಕಾನೂನು ಸುವ್ಯವಸ್ಥೆ ಇನ್ನಷ್ಟು ಬಿಗಿಯಾಗಬೇಕಂತಲೇ ನಾವು ಹೇಳ್ತಾ ಇದ್ದೀವಿ. ಖಂಡಿತವಾಗಿಯೂ ಇವತ್ತು ತುಂಬ ಕೊಲೆಗಳು ಆಗಿದೆ, ಇಲ್ಲ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಈ ಇಲೆಕ್ಷನ್ ಟೈಮಲ್ಲಿ ಭಾಳಷ್ಟು 2-3 ಕೊಲೆ, ಯುವತಿಯರ ಕೊಲೆ, ಅದರಲ್ಲೂ ಕೂಡ ಬಡವರ ಯುವತಿಯರ ಕೊಲೆ ಆಗಿದೆ. ಎಲ್ಲರಿಗೂ ದುಃಖ ತರುವಂಥದ್ದೇ. ಖಂಡಿತವಾಗಿಯೂ ಇದರಲ್ಲಿ ಯಾರು ಕೂಡ ರಾಜಕಾರಣ ಮಾಡುವಂಥದ್ದಲ್ಲ.
ಇದು ಕೊಲೆ ಆಗಿದೆ, ಕೊಲೆ ಮಾಡಿದವ ಆರೋಪಿ ಅಷ್ಟೇ ನೋಡುವಂಥದ್ದು. ಖಂಡಿತವಾಗಿಯೂ ಇದು ತಪ್ಪಾಗಿದೆ. ಇನ್ನಷ್ಟು ಕಾನೂನು ಗಟ್ಟಿ ಆಗಬೇಕು, ಭಾಳಷ್ಟು ಸುವ್ಯವಸ್ಥೆ ಇನ್ನಷ್ಟು ಬಿಗಿಯಾಗಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಖಂಡಿತವಾಗಿಯೂ ಅದರಲ್ಲಿ ಎರಡು ಮಾತಿಲ್ಲ. ಅರುಣ್ ಸರ್, ಈಗ ಪ್ರಮುಖವಾಗಿ ನಾನು ಕಾಂಗ್ರೆಸ್ ಕೂಡ ಪ್ರಮುಖವಾಗಿ ನೋಟಿನ್ ಮಾಡ್ತಾ ಇರುವಂಥ ದೇಶಾದ್ಯಂತ ಕರ್ನಾಟಕ ಮಾಡೆಲ್ ಅಂತ ಹೇಳಿ, ಆ ವಿಚಾರವನ್ನ ನನಗೆ ಒಂದು ಕ್ಷಣ ಒಪ್ಪಿಕೊಳ್ಳೋಣ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಧಾನಿಯವರು ಚುನಾವಣೆಯ ಘೋಷಣೆಯ ಸಂದರ್ಭದಲ್ಲಿ ದೇಶಾದ್ಯಂತ ಯಾವುದೇ ವೇದಿಕೆಯಲ್ಲಿ ಹೋದ್ರೂ ಕೂಡ ಟೀಕೆ ಮಾಡುವಂಥದ್ದು ಕರ್ನಾಟಕ ಸರ್ಕಾರವನ್ನ. ಅಂದ್ರೆ ನನ್ನ ಪ್ರಕಾರ ಪ್ರಧಾನಿ ಮೋದಿಯವರು ಇಡೀ ದೇಶದಲ್ಲಿರುವಂತಹ ಯಾವುದೇ ಒಂದು ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ಚುಲಿ ಅದು ಆ ಸರ್ಕಾರ ಬೆಳೆದಿದೆ ಅಂತ ಅನ್ಕೊಳ್ತೀನಿ, ಸಾಧನೆ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಒಂದು ವರ್ಷದಲ್ಲಿ ಸಾಧನೆ ಅಪ್ಪ. ಪ್ರಧಾನಿ ಮೋದಿ ಅವರೇ ಅದನ್ನ ಟೀಕೆ ಮಾಡ್ತಾರೆ, ಬೇರೆ ರಾಜ್ಯಗಳನ್ನು ಮೆನ್ಷನ್ ಮಾಡ್ತಾರೆ. ಇರೋದೇ ಕರ್ನಾಟಕದಲ್ಲಿ ಸರಿಯಾಗಿ, ಯಾಕಂದ್ರೆ 135 ಕ್ಷೇತ್ರಗಳನ್ನ ಮತ್ತೆ ಯಾವ ರಾಜ್ಯದ ಸರ್ಕಾರವನ್ನು ಟೀಕೆ ಮಾಡ್ಲಿಕ್ಕೆ ಬೇರೆ ಬೇರೆ ರಾಜ್ಯಗಳ ದೇಶದ ಇದರಲ್ಲಿ ದೊಡ್ಡ ಪಕ್ಷ ಯಾವುದು ಅದಕ್ಕೆ ಟೀಕೆ ಮಾಡಬೇಕು. ಆಗ ಸಾಧಾರಣವಾಗಿ ಇಲ್ಲಿ ಯಾವುದು ನುಡುಗುದು, ಕಳೆದ 10 ವರ್ಷದಿಂದ ಇವರ ಸರ್ಕಾರ ಸರಿಕಟ್ಟಾಗಿ ಇಲ್ಲ, ಎಲ್ಲ ಕಡೆ ಅಲ್ಲ ರಾಷ್ಟ್ರೀಯ ನಾಯಕರ ಬದಲಾಗಿ ರಾಜ್ಯ ನಾಯಕರನ್ನ ಟೀಕೆ ಮಾಡ್ತಾ ಇದ್ದಾರೆ. ಅಂದ್ರೆ ರಾಷ್ಟ್ರೀಯ ನಾಯಕರಿಗೆ ರಾಜ್ಯ ನಾಯಕರು ಎಲೆಕ್ಷನ್ ಗಳಿಗೆ ಗೆಲ್ತಾರ ಅವರು, ಅವ್ರೇನಿಲ್ಲ ಅಲ್ಲಿಗೆ ಸೇಫ್ ಸೀಟ್ ಉಟ್ಕೊಂಡು ವಯನಾಡಿಗೆ ಬಂದ್ರು, ಮತ್ತೆ ಅಲ್ಲಿ ರಾಯಬರಿ ಅದೆಲ್ಲ ಹೇಳಿ ಸುಮ್ಮನೆ ಬಾಯಿಯನ್ನು ಗುಜರಾತಿಯಿಂದ ವ್ಯಾಯಾಮ ಮಾಡ್ಲಿಕ್ಕೆ ಯುಪಿಗೆ ಬಂದದ್ದು ಇದು ಸುದ್ದಿ ಇಲ್ಲ. ರಾಹುಲ್ ಗಾಂಧಿ ವಯನಾಡಿಗೆ ಬಂದದ್ದು ಮಾತ್ರ ಸುದ್ದಿ ಅಲ್ವಾ? ಆಯ್ತಾ, ಅವರ ನಾಮಪತ್ರದಲ್ಲಿ ಎಷ್ಟು ಕಾಂಗ್ರೆಸ್ ಬಾವುಟಗಳು ಇದ್ವು ಅಂತ ಕೇಳಿ ಬಾಯಿಗೆ ಬೀಗ ಬೀಳುತ್ತೆ ಆವಾಗ. ಅದನ್ನೆಲ್ಲ ಮಾತಾಡ್ಲಿಕ್ಕೆ ಹೋದ ಮತ್ತೆ ಇದು ಇವರಿಗೆ ಬ್ರದರ್ಸ್ಗಳನ್ನು ಓಲೈಸಬೇಕು ಅನ್ನುವ ದೃಷ್ಟಿಯಿಂದಲೇ ಅಲ್ಲಿ ಒಂದು ಈ ಆತಂಕವಾದಿಗಳಿಗೆಲ್ಲ ಒಂದು ಸ್ವಲ್ಪ ಹುಮ್ಮಸ್ ಬಂದ್ಬಿಡುತ್ತೆ. ರಾಮೇಶ್ವರಂ ಸ್ಫೋಟ ಮಾಡ್ಬೋದು, ಇಲ್ಲಿ ಕೇಳೋದಿಲ್ಲ, ಪಾಕಿಸ್ತಾನ್ಗೆ ಜೈ ಹೇಳಿದ್ರು ಕೂಡ ನಮ್ಮ ಕಾಂಗ್ರೆಸ್ ನಮ್ಮ ಸಪೋರ್ಟಿಗೆ ನಿಲ್ಲುತ್ತೆ. ಹೀಗೆಲ್ಲ ಆಗುವಾಗ ಎಷ್ಟು ಪ್ರಫುಲ್ಲಿತವಾಗಿ ಭಯೋತ್ಪಾದಕರಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ತಾ ಇದೆ, ಮತ್ತೆ ಕಾನೂನು ಸುವ್ಯವಸ್ಥೆ ಹಾಳುಗಡದೆ ಹೋಗದೆ ಏನ್ ಕಾರಣ ಆಗುತ್ತೆ? ಹೀಗೆ ಶೂನ್ಯದ ಮೇಲೆ ಸಾಧನೆ ಆಯ್ತು. ಇನ್ನು ನಾನು ಹೇಳ್ತೀನಿ, ಈ ಸರ್ಕಾರ ಎಷ್ಟು ದಿನವೂ ದೇವರಿಗೆ ಗೊತ್ತು, ಯಾಕಂದ್ರೆ ಅವಳಿಂದ ಒಳಜಗಳ ಮಟ್ಟ ಆ ಮಟ್ಟಿಗಿದೆ. ಹಾಗೆ ಈ ಸಿದ್ದು ಸರ್ಕಾರ ಇನ್ನು ಹೆಚ್ಚು ಅಂತ ಹೇಳಿದ್ರೆ 1-2 ತಿಂಗಳು ಈ ಎಲೆಕ್ಷನ್ ರಿಸಲ್ಟ್ ಬರುತ್ತಲ್ಲ ಅದನ್ನಂತ ಉಳಿದುಕೊಳ್ಳುವಂಥದ್ದೇ ಬಹಳ ಕಷ್ಟಕರ. ಇಷ್ಟು 1 ವರ್ಷ ನಿಂತಿದೆ ಅನ್ನುವಂಥದ್ದೇ ಬಹಳ ದೊಡ್ಡ ಸಾಧನೆ. ಇದಕ್ಕಿಂತ ಬೇರೆ ಯಾವ ಸಾಧನೆಯೂ ಈ ಸಿದ್ದು ಸರ್ಕಾರ ಮಾಡಲ್ಲ. ಅವರು 15ರಿಂದ 20 ಸೀಟ್ ಅಂತ ಹೇಳ್ತಾ ಇದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ, ಸಿದ್ದರಾಮಯ್ಯನವರು ಸ್ಪೆಷಲಿ. ಹೌದು, ಉಳಿದದೆ ಇನ್ನು ಕಡೆ 8 ಹಾಕ್ಬಿಟ್ರು. ಬಿಜೆಪಿ ಅವರು 28ರಲ್ಲಿ 28 ಹೇಳ್ತಾ ಇದ್ದಾರೆ. ನಮ್ದು ಆಲ್ರೆಡಿ 27 ಸೀಟ್ ಬಂದಿತ್ತಲ್ವಾ ಈ ಮೈತ್ರಿಕೂಟದಲ್ಲಿ ಅಲ್ವಾ? ನಾವೇನು ಪುನಃ ಬ್ಯಾಕ್ ಗೇರಿಗೆ ಹೋಗ್ತೇವೆ, ನಾವು ಮುಂದೆನೆ ಹೋಗೋದು. 25 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಳೆದ ಬಾರಿ 2023 ತುಂಬಾನೇ ಕುಸಿತ ಕಂಡಿತು ನೋಡಿ. ಲಾಸ್ಟ್ ಟೈಮು ಬಿಜೆಪಿ ನಮ್ಮ ಕರ್ನಾಟಕದಲ್ಲಿ 25ಕ್ಕೆ 28ರಲ್ಲಿ 25 ಬಂದು ಕೂಡ ಒಬ್ಬನೇ ಒಬ್ಬ ಪಾರ್ಲಿಮೆಂಟಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಬರ ಬಂತು, ಯಡಿಯೂರಪ್ಪರವರು 3 ತಿಂಗಳು ಒಬ್ಬರೇ ಓಡಾಡಿದ್ರು, ಅಂಗಲಾಚಿ ಬೇಡಿದ್ರು, ಬಿಡು ಕಾಸು ಬಿಡ್ಲಿಲ್ಲ. ಒಬ್ಬನೇ ಒಬ್ಬ ಬಾಯಿಗೆ ಬೀಗ ಹಾಕಿದಾಗೆ ಒಬ್ಬನೇ ಒಬ್ಬ ಬಾಯಿ ಬಿಡದೆ ಪಾರ್ಲಿಮೆಂಟ್ ಮಾತಾಡ್ಲಿಕ್ಕೆ ಹೆದರಿಕೊಂಡು ಇರುವುದನ್ನು ಕರ್ನಾಟಕ ಜನರು ನೋಡಿದ್ದಾರೆ. ಅದಕ್ಕಾಗಿ ಈ ಬಾರಿ ಇವರನ್ನೆಲ್ಲವರನ್ನು ಬದಲಾವಣೆ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಖಂಡಿತವಾಗಿ ಮಾಡ್ತಾರೆ. ಅದರಿಂದ ನಾವು ಅಷ್ಟು ಸಿದ್ದರಾಮಯ್ಯನವರ ಅಂಕಿಅಂಶ ಆ ರೀತಿಯಲ್ಲಿ ಹೇಳಿದ್ದಾರೆ. ಈ ಸರ್ಕಾರ ಮಾಡಿದಂತ ಅವಾಂತರದ ಒಂದೇ ಒಂದು ಕೊನೆಯಲ್ಲಿ ಒಂದು ಹೇಳ್ಬಿಡ್ತೀನಿ ಎಷ್ಟು ಆಗಿದೆ ಅಂತ ಹೇಳಿದ್ರೆ, ಇವರು ಮಾಡಿದ ಅಭಿವೃದ್ಧಿ ವಿಷಯ ಹೇಳ್ತೀನಿ. ಈ ಮುದ್ರಾಂಕ ಶುಲ್ಕವನ್ನು ಹೇಗೆ ಏರಿಸಿದ್ದಾರೆ ಅಂತ ಹೇಳಿದ್ರೆ, ಈ ಆಪತ್ಕಾಲದ ಧನ ಅನ್ನುವಂಥದ್ದು ಚಿನ್ನ, ಈ ಚಿನ್ನವನ್ನು ತಮ್ಮ ಕಷ್ಟ ಕಾಲದಲ್ಲಿ ಬ್ಯಾಂಕಿನಲ್ಲಿ ಹೋಗಿ ಅಡವಿಡಬೇಕು ಅಂತ ಹೇಳಿ ಯಾರಾದರೂ ಮನಸ್ಸು ಮಾಡಿದ್ರೆ ನೆನಪಿಟ್ಕೊಳ್ಳಿ, ನಿಮಗೆ 100 ಗ್ರಾಮ್ ಚಿನ್ನವನ್ನು ಅಡಿಬಿಟ್ಟು ಅದರಿಂದ ಸಾಲ ಪಡ್ಕೊಂಡು ನಮ್ಮ ಬದುಕನ್ನು ನಿವಾರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ 4,000 ರೂಪಾಯಿ ಕಪ್ಪವನ್ನು ಸಿದ್ದರಾಮಯ್ಯ ಸರ್ಕಾರ ಕೊಡಬೇಕು. ಮುದ್ರಾಂಕ ಶುಲ್ಕ 400 ರೂಪಾಯಿ ಆವಾಗ ಮುಂಚೆ ಕೊಡಬೇಕಿತ್ತು, ಅದನ್ನು ಇವಾಗ 4,000ಕ್ಕೆ ಕಪ್ಪಕ್ಕೆ ಏರಿಸಿದ್ದಾರೆ. ಇದು ಸಿದ್ದರಾಮಯ್ಯನವರ ಸರ್ಕಾರದ ವೈಫಲ್ಯ ಹೇಳಬೇಕು, ಅದು ಕೊಂಡಾಡಬೇಕು, ನೀವೇ ಹೇಳಿ. ಓಕೆ ಓಕೆ ದಿನೇಶ್ ಸರ್, ಕೊನೆಯದಾಗಿ ಏನಾದರೂ ಹೇಳಬೇಕು? ಕೊನೆಯದಾಗಿ ಆಗ ಅವರು ಬಾಂಬ್ ಬ್ಲಾಸ್ಟ್ನ ಬಗ್ಗೆ ಹೇಳಿದರು. ಅದೇ ನಾನು ಹೇಳ್ತೀನಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 2010 ಬಾಂಬ್ ಬ್ಲಾಸ್ಟ್ ಆಯಿತು. ಯಾರಿದ್ರು? ಯಡಿಯೂರಪ್ಪರವರ ಸರ್ಕಾರ ಇತ್ತು, BJP CM ಯಡಿಯೂರಪ್ಪರ ಇದ್ದರು. ಜುಲೈ 25, 2008 ಬಾಂಬ್ ಬ್ಲಾಸ್ಟ್, ಸರಣಿ ಬಾಂಬ್, ಯಡಿಯೂರಪ್ಪ ಇದ್ದರು. ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಏಪ್ರಿಲ್, ಜಗದೀಶ್ ಶೆಟ್ಟರ್ ಇದ್ದರು BJP. ತುಂಗಾ ಪ್ರಯೋಗ ಬಾಂಬ್ ಸ್ಪಾಟ್ ಆಗಸ್ಟ್ 26ರಂದು ಬಸವರಾಜ ಬೊಮ್ಮಾಯಿ.
ಮಂಗಳೂರಲ್ಲಿ ಕುಕ್ಕರ್ ಸ್ಪಾಟ, ಅದು ಕೂಡ ಬಸವರಾಜ ಬೊಮ್ಮಾಯಿ ಇದ್ರು. ಹಾಗಾದ್ರೆ ಇಲ್ಲಿ ಎಲ್ಲ ಯಾರಿದ್ರು? ಎಲ್ಲ ಅವರಿದ್ದ ಕಾಲ ಭಯೋತ್ಪಾದಕ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದ್ ನಿಮಿಷ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಭಯೋತ್ಪಾದಕರಿಗೆ ಪಕ್ಷ ಇಲ್ಲ, ಅವ ಭಯೋತ್ಪಾದಕ. ಅದನ್ನು ಮಾತ್ರ ನಾನು ಹೇಳುವಂತ ಅಲ್ಲ ಸೇಠ್ ಅವರೇ, ಅರುಣ್ ಸೇಠ್ ಅವ್ರೆ, ನಾನು ಹೇಳುವಂತದ್ದು ನಿಮ್ಮ ಕಾಲದಲ್ಲಿ ಕೂಡ ಆಗ್ತದೆ, ನಮ್ಮ ಕಾಲದಲ್ಲಿ ಆಗ್ತದೆ. ಭಯೋತ್ಪಾದಕರಿಗೆ ಪಕ್ಷ ಇಲ್ಲ, ಅವರು ಭಯೋತ್ಪಾದಕರೇ. ಓಟ್ ಬೇಕು, ಅದಕ್ಕೋಸ್ಕರ ಬ್ರದರ್ಸ್ ಅವರ ಓಟ್ ಬೇಕು, ಮೋದಿ ಅವರಿಗೆ ಅವರ ಬಿರಿಯಾನಿ ಬೇಕು ಅಲ್ವಾ? ಮೋದಿ ಅವರಿಗೆ ಬಿರಿಯಾನಿ ಬೇಕು. ಮೊನ್ನೆ ಏನ್ ಹೇಳಿದ್ರು ಮೋದಿ ಅವರು? ಮೊನ್ನೆ ಏನ್ ಹೇಳಿದ್ರು? ನಾನು ಅವರ ಒಂದು ಅಲ್ಲ ಲಾಜಿಕ್ ಅಲ್ಲಪ್ಪ, ಅಲ್ಲ ಮೋದಿ ಅವರು ಹೇಳಿಲ್ವಾ? ಹೇಳಿಲ್ಲ ಅಂತ ಹೇಳಿ ನೀವು. ನಾನು ಯಾವಾಗ ಬಕ್ರೀದ್ ಬರ್ತದೆ ಅಂತ ಕಾಯ್ತಾ ಇದ್ದೆ. ಮುಂಚೆ ಸಣ್ಣ ಇರುವಾಗ ಅವರ ಮನೆಯಲ್ಲಿ ಬಿರಿಯಾನಿ ತಿಂತ ಇದ್ದೆ. ನನಗೆ ಮುಸಲ್ಮಾನರಲ್ಲಿ ಯಾವ್ದು ದ್ವೇಷ ಇಲ್ಲ, ಅವರೆಲ್ಲ ನನ್ನ ಮಿತ್ರರು, ಅಣ್ಣ ತಮ್ಮಂದಿರು. ಮೋದಿ ಅವರು ಹೇಳಿದ್ರೆ ಅಣ್ಣ ತಮ್ಮಂದಿರು. ನಮ್ಮ ಡಿ.ಕೆ.ಸಿ. ಗೋಪಾಲ್ ಅಂತ ಹೇಳಿದ್ರೆ ತಪ್ಪ? ಡಿ.ಕೆ.ಸಿ. ಅವರು ಆತಂಕವಾದಿಗಳ ಮನೆಯಲ್ಲಿ ಬಿರಿಯಾನಿ ತಿಂತಿದ್ದೆ ಅಂತ ಹೇಳಿದ್ರ, ಇವ್ರು ಹೇಳಿದ್ರು ಆತಂಕವಾದಿಗಳು ಬೆಂಕಿ ಹಚ್ಚಿದವರು ಮನೆಯಲ್ಲಿ ಅವರಿಗೆ ನ್ಯಾಯ ಕೊಡ್ಲಿಕ್ಕೆ ಆಗಲಿಲ್ಲ. ಡಿಜೆ ಕೆಜಿಯಲ್ಲಿ ಬೆಂಕಿ ಹಚ್ಚಿದ್ದು ನಿಮ್ಮ ಸರ್ಕಾರ ಇರುವಾಗ, ನಿಮ್ಮ ಸರ್ಕಾರ ಇರುವಾಗ ಅವರನ್ನು ಯಾಕೆ ಬಂಧನ ಮಾಡಲಿಲ್ಲ ಅಲ್ವಾ? ಅಮಾಯಕರು. ಓಕೆ ಎಸ್, ಇಬ್ರಿಗೂ ಕೂಡ ಧನ್ಯವಾದಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಇದು ಇವತ್ತಿನ ಜನಧ್ವನಿ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ವಿಚಾರದ ಕುರಿತಾಗಿ ಭೇಟಿಯಾಗೋಣ. ಸೊ ಅಲ್ಲಿ ತನಕ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಲಲಿತಾ ಎಕ್ಸ್ಚೇಂಜ್ ಉತ್ಸವ್, ಹಳೆ ಆಭರಣಗಳ ಅದೇ ತೂಕಕ್ಕೆ ಹೊಸ ಆಭರಣಗಳನ್ನು ತಗೊಳ್ಳಿ. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ, ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ, ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಪಾನ್ ಪೇಂಟ್ ಆಟಮ್ 2-in-1. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಕೇದಾರ್ ಹೈ ಲಿವಿಂಗ್ ಲಕ್ಸುರಿ ಹೋಮ್ಸ್ ಅಟ್ ಏರ್ಪೋರ್ಟ್ ರೋಡ್, ದೇರೆಬಾಯಲ್, ಮಂಗಳೂರು. ಮನೆಗೆ ಡ್ಯೂರಾಶೈನ್ ನೆರಳು. TNC, a brand for every occasion.